one of the things we have to overcome is fear. ಮುಖ್ಯವಾಗಿ ನಾವು ಜಯಗಳಿಸುವಂತ ವಿಷಯ ಯಾವುದಂದ್ರೆ ಭಯ ಅನ್ನುವಂಥದ್ದು. Fear comes to all human beings. ಎಲ್ಲ ಮನುಷ್ಯನಿಗೂ ಭಯ ಬರುತ್ತೆ. Whether you're poor or rich. ಬಡವನಾಗಿದ್ರು ಶ್ರೀಮಂತನಾಗಿದ್ರು. Some people think, if only I have money, all my problems are solved. ಕೆಲವರು ಈ ತರ ಯೋಚನೆ ಮಾಡ್ತಾರೆ, ನನ್ನ ಹತ್ರ ಹಣ ಇದ್ರೆ ಸಾಕು, ನನ್ನ ತೊಂದರೆಗಳೆಲ್ಲ ಹೋಗುತ್ತೆ ಅಂತ. Ask rich people, they have more fears than the poor people. ನೀವು ಆ ಶ್ರೀಮಂತರನ್ನ ಹೋಗಿ ಕೇಳಿದ್ರೆ ಅವರಿಗೆ ಬಡವರಿಗಿಂತ ಹೆಚ್ಚಾದ ಭಯ ಇರುತ್ತೆ. They are worried somebody may steal their property. ಅವ್ರಿಗೆ ಭಯ ಇರುತ್ತೆ, ನಮ್ಮ ಆಸ್ತಿಯನ್ನ ಯಾರೋ ಕಳ್ತನ ಮಾಡಬಹುದು, lose their money. ಅವರು ನಮ್ಮ ಹಣನ ಎತ್ಕೊಳ್ಬಿಡ್ಬೋದು, ಉಪಯೋಗಿಸಬಹುದು. And even the big ministers and all, they always have to have somebody with a gun around them because somebody may kill them. ಈ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ನೋಡಿದ್ರೆ ಅವ್ರ ಜೊತೆ ಬಂದೂಕುಗಳನ್ನ ಇಟ್ಕೊಂಡು ಸುತ್ತ ರಕ್ಷಣೆ ಮಾಡುವಂತವ್ರು ಇರಬೇಕು, ಯಾಕಂದ್ರೆ ಅವ್ರನ್ನ ಸಾಯಿಸಿ. See how free we are. We don't need any security people around us. ನಾವು ನೋಡಿ ಎಷ್ಟು ಸ್ವತಂತ್ರವಾಗಿದ್ದೀವಿ, ನಮ್ಗೆ ಯಾರು ರಕ್ಷಣೆ ಮಾಡ್ಲಿಕ್ಕೆ ಬೇಕಾಗಿಲ್ಲ. We can come freely, go freely anywhere. ನಾವು ಸ್ವತಂತ್ರವಾಗಿ ಬರಬಹುದು, ಹೋಗಬಹುದು. So don't think if you have more money, high position, you'll be free from fear. ನೀವು ಹಣ ಇದ್ರೆ, ದೊಡ್ಡ ಅಧಿಕಾರದಲ್ಲಿದ್ರೆ ನಿಮಗ್ ಭಯ ಇರೋದಿಲ್ಲ ಅಂತ ಅನ್ಕೊಳ್ಬೇಡಿ. I'll tell you how you can be free from fear. ನಾನು ಹೇಳ್ತೀನಿ ನೀವು ಭಯದಿಂದ ಹೇಗೆ ಸ್ವತಂತ್ರ ಆಗಿರ್ಬೋದು ಅಂತ. Let me show you verse in 1 John 4. 1 ಯೋಹನ 4ರಲ್ಲಿ ಒಂದು ವಚನವನ್ನ ತೋರಿಸ್ತೀನಿ ನಿಮ್ಗೆ. Verse 18. 18ನೇ ವಚನ. There is no fear in love. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. Perfect love casts out fear. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. The last part of verse 18, the one who fears is not perfected in love. ಹೆದರಿಕೆ ಯಾತನೆಯನ್ನು ಹೊಂದುತ್ತಾ ಇರುವುದು ಪ್ರೀತಿಯನ್ನು ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಅಂತ ಹೇಳಿದ್ರು. Now this has got two meanings. ಇದರಲ್ಲಿ ಎರಡು ಅರ್ಥ ಇದೆ. In the middle of verse 18 it says fear involves punishment. ಯಾತನೆಯನ್ನು ಹೊಂದುತ್ತದೆ ಅಂತ. The fear, God may punish me. ಒಂದು ತರದ ಭಯ ಏನಂದ್ರೆ ದೇವರು ನನಗೆ ಶಿಕ್ಷಿಸಬಹುದು ಅನ್ನೋ ಭಯ. That is the first fear that must go. ಆ ಒಂದು ಭಯ ಮೊದಲನೇದಾಗಿ ಹೋಗ್ಬೇಕು ನಮ್ಮ ಜೀವಿತದಲ್ಲಿ. How to get rid of the fear that God may punish me? ಹೇಗೆ ಆ ಭಯವನ್ನ ತೆಗೆದು ಬಿಡೋದು, ದೇವರು ಶಿಕ್ಷಿಸ್ತಾರೆ ಅನ್ನೋ ಭಯವನ್ನ? Is a little child afraid that his father may kill him? ಒಂದು ಚಿಕ್ಕ ಮಗುವನ್ನು ನೋಡಿ ಅದು ಭಯ ಪಡುತ್ತಾ, ನನ್ನ ತಂದೆ ಕೊಂದು ಬಿಡ್ತಾರೆ ನನ್ನ ಅಂತ? We must be established on one foundation, that God loves us perfectly. ನಾವು ಒಂದು ಅಸ್ಥಿವಾರದಲ್ಲಿ ನೆಲೆಗೊಂಡಿರಬೇಕು. ಅದು ಯಾವುದು ಅಂದ್ರೆ ದೇವರು ನಮ್ಮನ್ನ ಪ್ರೀತಿಸ್ತಾರೆ ಅಂತ. If you don't believe this, you'll be like a man who's building a house without a foundation. ನೀವು ಈ ಸತ್ಯವನ್ನ ನಂಬಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಅಸ್ಥಿವಾರವಿಲ್ಲದೆ ಮನೆ ಕಟ್ಟಿದರ. I've been a believer for 52 years. ನಾನು ಒಬ್ಬ ವಿಶ್ವಾಸಿಯಾಗಿ 52 ವರ್ಷಗಳಾಯ್ತು. I need this foundation even today. ನನಗೆ ಈ ಅಸ್ಥಿವಾರ ಇವತ್ತು ಕೂಡ ಅವಶ್ಯಕತೆ ಇದೆ. That I have a Father in heaven who cares for me. ನನಗೆ ಒಬ್ಬ ತಂದೆ ಇದ್ದಾನೆ ಪರಲೋಕದಲ್ಲಿ, ಆತ ನನಗಾಗಿ ಚಿಂತಿಸ್ತಾನೆ ಅಂತ. God does not want us to live in fear. ದೇವರು ನಾವು ಭಯದಲ್ಲಿ ಜೀವಿಸಬೇಕು ಅಂತ ಬಯಸಲ್ಲ. See, Jesus said, ಇಲ್ಲಿ ಯೇಸು ಹೇಳಿದ್ರು, Matthew chapter 6, ಮತ್ತಾಯ 6ರಲ್ಲಿ 3 times he said something. 3 ಸಲ ಇಲ್ಲಿ ಹೇಳ್ತಾರೆ ಒಂದು ವಿಷಯ. Within about 10 verses, he repeated it 3 times. ಈ ಒಂದು 10 ವಚನಗಳಲ್ಲಿ 3 ಸಲ ಅದನ್ನ ಮತ್ತೆ ತಿರುಗಿ ಹೇಳ್ತಾರೆ. Supposing you get a letter from your father and in one page he repeats something 3 times. ನಿಮಗೆ ನಿಮ್ಮ ತಂದೆಯಿಂದ ಒಂದು ಪತ್ರ ಬರುತ್ತೆ, ಅದರಲ್ಲಿ ಒಂದೇ ಒಂದು ಪುಟದಲ್ಲಿ 3 ಸಲ ಹೇಳಿದ್ದೇ ವಿಷಯ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡಿ. That must be important. ಹಾಗಿದ್ರೆ ಅದು ಬಹಳ ಮುಖ್ಯವಾದ ವಿಷಯ ಅಂತ. What does he say? Matthew 6 verse 25. 6:25 ಏನು ಹೇಳುತ್ತೆ? Do not be anxious. ಇಲ್ಲಿ ಚಿಂತೆ ಮಾಡಬೇಡಿರಿ. Again in verse 31.
31ನೇ ವಚನದಲ್ಲಿ Do not be anxious. ಚಿಂತೆ ಮಾಡಬೇಡಿರಿ ಅಂತ. Verse 34. 34ನೇ ವಚನದಲ್ಲಿ ನೋಡಿ, Do not be anxious. ಚಿಂತೆ ಮಾಡಬೇಡಿರಿ. The same God who said don't murder, ಈ ದೇವರು ಕೊಲೆ ಮಾಡಬೇಡ ಅಂತ ಹೇಳಿದಂತ ದೇವರು said don't be anxious. ಇಲ್ಲಿ ಹೇಳ್ತಾರೆ ಚಿಂತೆ ಮಾಡಬೇಡಿ ಅಂತ. Same God who said don't commit adultery said don't be anxious. ವ್ಯಭಿಚಾರ ಮಾಡಬೇಡ ಅಂತ ಹೇಳಿದಂತ ದೇವರು ಇಲ್ಲಿ ಹೇಳ್ತಾರೆ ಚಿಂತೆ ಮಾಡಬೇಡಿ ಅಂತ. How many times are you permitted to commit murder in a week? ಒಂದು ವಾರದಲ್ಲಿ ನೀವು ಎಷ್ಟು ಸಲ ಒಂದು ಕೊಲೆಯನ್ನು ಮಾಡಬಹುದು? Can you say only once a week I kill somebody? ನೀವು ಹೇಳ್ತೀರಾ ನಾನು ಒಂದ್ ಸಲನೇ ಕೊಲೆ ಮಾಡ್ತೀನಿ ಒಂದು ವಾರದಲ್ಲಿ ಅಂತ? Or I commit adultery only once a week, not very often. ನಾನು ಒಂದು ವಾರದಲ್ಲಿ ಒಂದೇ ಸಲ ವ್ಯಭಿಚಾರ ಮಾಡ್ತೀನಿ, ಹೆಚ್ಚಲ್ಲ ಅಂತ. What about anxious? You say I'm anxious only once a week. ನೀವು ಹೇಳ್ತೀರಾ ನಾನು ಒಂದೇ ಸಲ ಚಿಂತೆ ಮಾಡ್ತೀನಿ ವಾರದಲ್ಲಿ ಅಂತ. Don't murder. ಕೊಲೆ ಮಾಡಬೇಡ. Don't commit adultery. ವ್ಯಭಿಚಾರ ಮಾಡಬೇಡ. Don't be anxious. ಚಿಂತೆ ಮಾಡಬೇಡ. Who said these three things? ಈ ಮೂರು ವಚನಗಳನ್ನು ಯಾರು ಹೇಳಿದ್ದು? Same God. ಅದೇ ದೇವರು. Jesus also said very often, don't be afraid. ಯೇಸು ಕೂಡ ಮತ್ತೆ ಮತ್ತೆ ಹೇಳಿದ್ರು ನೀವು ಭಯಪಡಬೇಡಿ ಅಂತ. That comes many times in the Gospels. ಈ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಬಹಳ ಸಲ ಬರುತ್ತೆ. Don't be afraid. ಭಯಪಡಬೇಡಿ. I'm here. ನಾನು ಇದ್ದೀನಿ. Just trust me. ನನ್ನನ್ನು ನಂಬಿ. That's one of the most important words we need to hear for our time. ನಾವು ಈ ಪ್ರಸ್ತುತ ಸಮಯದಲ್ಲಿ ಕೇಳಬೇಕಾದಂತ ಮುಖ್ಯವಾದ ವಾಕ್ಯವಾಗಿದೆ ಅದು. So before we finish this meeting, ನಾವು ಈ ಕೂಟ ಮುಗಿಸೋದಕ್ಕಿಂತ ಮೊದಲು we want to be finished with fear. ನಾವು ಭಯದಿಂದ ಪೂರ್ಣವಾಗಿ ದೂರವಾಗಿರಬೇಕು. So after 5 o'clock today, there'll be no more fear in anybody's heart. 5 ಗಂಟೆ ಆದ ನಂತರ ಯಾರ ಹೃದಯದಲ್ಲೂ ಭಯ ಇರಬಾರದು. We are doing a class here to eliminate fear. ಒಂದು ತರಗತಿಯನ್ನ ನಡೆಸ್ತಾ ಇದ್ದೀವಿ, ಭಯವನ್ನ ತೆಗೆದು ಬಿಡುವಂತ ತರಗತಿ. We don't want a class that does not work in our daily life, some teaching that does not work. ಒಂದು ಕೆಲವು ಬೋಧನೆಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡದಿರುವಂತ ಬೋಧನೆಗಳು ನಮಗೆ ಬೇಕಾಗಿಲ್ಲ. We have heard these things so many times. ನಾವು ಈ ಸಂದೇಶಗಳನ್ನ ಬಹಳ ಸಲ Now we must take it seriously. ನಾವು ಗಂಭೀರವಾಗಿ ತಗೊಳ್ಬೇಕು ಇವಾಗ. See, many Christians ಬಹಳಷ್ಟು go to church for 10 years. ಸಭೆಗೆ 10 ವರ್ಷಗಳ ಹೋಗ್ತಾ ಇರ್ತಾರೆ. And they don't get rid of some of these fears. ಈ ಕೆಲವು ಭಯಗಳಿಂದ ದೂರವಾಗಿರಲ್ಲ ಅವರು. It's like going for 10 years to a school to study swimming and you still have not learned how to swim. ಇದು ಹೇಗೆ ಅಂದ್ರೆ ಒಂದು 10 ವರ್ಷ ನೀವು ಈಜು ಕಲೀಲಿಕ್ಕೆ ಹೋಗ್ಬಿಟ್ಟು ಈಜೇ ಬರದೇ ಇರೋ ತರ. I say, how many years you've been going to the school, swimming class? ನೀನು ಈ ಈಜು ಕಲೀಲಿಕ್ಕೆ ಎಷ್ಟು ವರ್ಷಗಳಿಂದ ಹೋಗ್ತಾ ಇದೀಯಾ? 10 years. 10 ವರ್ಷ. Every Sunday. ಪ್ರತಿ ಭಾನುವಾರ. You still don't know how to swim. ಇನ್ನೂ ಗೊತ್ತಿಲ್ಲ ಈಜಲಿಕ್ಕೆ. Then you have some useless teachers in that school. ಹಾಗಿದ್ರೆ ಅಲ್ಲಿ ನಿಮಗೆ ಕಲಿಸುವಂತ ಅಧ್ಯಾಪಕ ಸರಿ ಇಲ್ಲ ಅಂತ ಆಯ್ತು. I mean, little children in 6 months they learn how to swim. ಚಿಕ್ಕ ಮಕ್ಕಳು 6 ತಿಂಗಳಲ್ಲೇ ಕಲ್ತು ಬಿಡ್ತಾರೆ. It's not easy. ಸುಲಭವಲ್ಲ. Going to the river you'll fall down. ನೀವು ನದಿಯಲ್ಲಿ ಹೋದ್ರೆ ಮುಳುಗೋಗ್ಬಿಡ್ತೀರಾ. You have to learn how to swim. ಕಲಿಯೋದು ಈಜೋದು ಹೇಗೆ ಅಂತ ಕಲಿಬೇಕು. So we must learn how to overcome fear. ಹಾಗೆ ನಾವು ಭಯವನ್ನ ಜಯಿಸೋದು ಕೂಡ ಕಲಿಬೇಕು. I'll tell you why it is important. ಯಾಕೆ ಅದು ಮುಖ್ಯ ಅಂತ ನಾನು ಹೇಳ್ತೀನಿ. First of all, being afraid that God will punish me. ಮೊದಲನೇದಾಗಿ ದೇವರು ನನ್ನ ಶಿಕ್ಷಿಸ್ತಾರೆ ಅನ್ನೋ ಭಯ. That means you don't really believe that God is your own father. ಅದರ ಅರ್ಥ ಏನಂದ್ರೆ ನೀವು ನಿಜವಾಗಿ ನಂಬೋದಿಲ್ಲ ದೇವರು ನಿಮ್ಮ ತಂದೆ ಅಂತ. Now let me take a story. Let me make a story and you'll understand it. ನಾನು ಒಂದು ಕತೆ ರೂಪವಾಗಿ ಹೇಳ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. Supposing in one home, ಒಂದು ಮನೆಯಲ್ಲಿ there's a 5-year-old boy. 5 ವರ್ಷದ ಒಬ್ಬ ಮಗ. Real son of the parents. ಆ ತಂದೆ ತಾಯಿಗೆ ಒಬ್ಬ ಮಗ. But because he was the only son, ಅವನು ಒಬ್ಬನೇ ಮಗನಾಗಿದ್ದರಿಂದ they went to an orphanage and adopted another 5-year-old boy. ಒಂದು ಅನಾಥಾಲಯಕ್ಕೆ ಹೋಗಿ ಒಂದು ಮಗುವನ್ನ ದತ್ತು ಆಗಿ ತೆಗೆದುಕೊಂಡು to be a friend. ಅದ್ರ ಜೊತೆಲಿ ಇರ್ಲಿಕ್ಕೆ. And they treated the same. ಅವರಿಬ್ರನ್ನು ಒಂದೇ ಕ್ರಮನಾಗಿ ನೋಡ್ಕೊಂಡ್ರು. Okay. One day the real son
ಒಂದ್ ದಿವಸ ನಿಜವಾದ He ಮಗ breaks some expensive plate. ಒಂದು ಬೆಲೆ ಬಾಳುವಂತ ಒಂದು ತಟ್ಟೆಯನ್ನ ಮುರಿದಾಕ್ಬಿಡ್ತಾನೆ. But the father says, it's okay, don't worry. ಆ ತಂದೆ ಹೇಳ್ತಾನೆ ಪರವಾಗಿಲ್ಲ ಬಿಟ್ಬಿಡು ಅಂತ. So he goes to sleep peacefully. ಶಾಂತಿಯಿಂದ ಹೋಗಿ ಮಲ್ಕೊಂಡ್ ಬಿಡ್ತಾನೆ ಸಮಾಧಾನ. But the other son who was brought from the orphanage, ಒಬ್ಬ ಅನಾಥಾಲಯದಿಂದ ತಂದಂತ ಮಗ, he breaks a plate. ಅವನು ಕೂಡ ಒಂದು ತಟ್ಟೆಯನ್ನ ಮುರಿದಾಕ್ತಾನೆ. And he knows what happens in the orphanage if he breaks a plate. ಅವನು ಗೊತ್ತಿರುತ್ತೆ ಅನಾಥಾಲಯದಲ್ಲಿ ಏನ್ ಮಾಡ್ತಾರೆ ತಟ್ಟೆ ಮುರಿದ್ರೆ ಅಂತ. That director will shout at them and all types of things. ಅವ್ರ ವ್ಯವಸ್ಥಾಪಕ ಅವನು ಬೈತಾನೆ, ಹೊಡಿತಾನೆ ಹಾಗೆ. So now when this father says, it's okay, don't worry. ಆದ್ರೆ ಈ ತಂದೆ ಹೇಳ್ತಾನೆ ಪರವಾಗಿಲ್ಲ, ಚಿಂತೆ ಮಾಡ್ಬೇಡ, ಹೋಗು ಅಂತ. My other son also broke it, it's all right. ಇನ್ನೊಬ್ಬ ಮಗ ಕೂಡ ಮುರಿದ, ನೀನು ಹೋಗು ಅಂತ ಹೇಳ್ತಾನೆ. But if you go to the bedroom at night, ಆದ್ರೆ ನೀವು ಆ ಒಂದು ಮಲಗೋ ಕೋಣೆಗೆ ಹೋಗಿ ನೋಡಿದ್ರೆ, this orphanage boy is sitting in fear. ಈ ಅನಾಥಾಲಯದಿಂದ ಬಂದಂತ ಮಗು ಭಯದಲ್ಲಿ ಕುಳಿತುಕೊಂಡೆ. If you go to ask him, why are you afraid? ನೀವು ಹೋಗಿ ಕೇಳಿದ್ರೆ ಯಾಕೆ ಭಯ ಪಡ್ತಾ ಇದೀಯಾ? I broke one plate today. ನಾನು ಒಂದು ತಟ್ಟೆ ಮುರಿದಾಕ್ಬಿಟ್ಟೆ. I don't know what this father will do, whether he'll send me back to the orphanage. ನನಗೆ ಗೊತ್ತಿಲ್ಲ ಈ ತಂದೆ ಏನ್ ಮಾಡ್ತಾನೋ, ನಾನು ಮತ್ತೆ ಅನಾಥಾಲಯಕ್ಕೆ ಕಳಿಸ್ಬಿಡ್ಬೋದು ಅಂತ. Why is it the other son has no fear? ಯಾಕೆ ಇನ್ನೊಬ್ಬ ಮಗನಿಗೆ ಭಯನೇ ಇಲ್ಲ? He is sleeping peacefully. ಅವನು ಸಮಾಧಾನದಿಂದ ಮಲ್ಕೊಂಡ್ಬಿಟ್ಟಿದ್ದಾನೆ. Both did the same thing. ಇಬ್ರು ಒಂದೇ ಕೆಲಸ ಮಾಡಿದ್ರು. But this one has a fear. ಈತನಿಗೆ ಭಯ ಇದೆ. One is a real son. ಒಬ್ಬ ನಿಜವಾದ ಮಗನಾಗಿದ್ದಾನೆ. The other is just brought in from an orphanage. ಇನ್ನೊಬ್ಬ ಅನಾಥಾಲಯದಿಂದ ತರಿಸಲ್ಪಟ್ಟವನು. I want to ask you. ನಾನ್ ನಿಮ್ಗೆ ಕೇಳ್ತೀನಿ ಇವಾಗ, Are you a real child of God? Or did God pick you up in some orphanage and make you his child? ಇವಾಗ ನಾನ್ ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವು ನಿಜವಾದ ದೇವರ ಮಗನ ಅಥವಾ ನೀವು ಅನಾಥಾಲಯದಿಂದ ಬಂದಂತ ಮಗನ? Orphanage means you grew up in some church and they put some sprinkled water on your head or did something and say you're a child of God. ಅನಾಥಾಲಯ ಅಂದ್ರೆ ನೀವು ಒಂದು ಸಭೆಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಮೇಲೆ ನೀರನ್ನ ಚುಮುಕಿಸಿ ನೀನು ದೇವರ ಮಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. They are not bad churches. Some churches are very good orphanages. ಅದು ಕೆಟ್ಟ ಸಭೆ ಅಲ್ಲ, ಬಹಳ ಒಳ್ಳೆ ಅನಾಥಾಲಯ ಅದು. God does not have any adopted children. ದೇವರು ದತ್ತು ಪಡೆದಂತ ಮಕ್ಕಳನ್ನ ಇಟ್ಕೊಂಡಿಲ್ಲ. Only real children. ನಿಜವಾದ ಮಕ್ಕಳನ್ನ ಮಾತ್ರ ಇಟ್ಕೊಂಡಿದ್ದಾರೆ. See what it says in John chapter 1 verse 12. ಯೆಹೋವನ ಅಧ್ಯಾಯ 1:12 ನೋಡೋಣ ನಾವು. It says that those who received Jesus Christ, he gave them the right to become children of God. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. That adhikaram is a very strong word. ಅಧಿಕಾರ ಅನ್ನೋದು ಬಹಳ ಬಲವಾದ ಶಬ್ದವಾಗಿದೆ. I have a right. ನನಗೆ ಆ ಒಂದು ಹಕ್ಕಿದೆ. You know, in voting time we say we have a right to vote because I am a citizen. I've got this voter's ID card. ನಾವು ವೋಟ್ ಮಾಡುವಾಗ, ಮತದಾನ ಚಲಾಯಿಸುವಾಗ ನಮಗೆ ಒಂದು ಹಕ್ಕಿರುತ್ತಲ್ಲ, ನನಗೆ ಕಾರ್ಡ್ ಇದೆ, ನಾನು ಮತ ಚಲಾಯಿಸ್ತೀನಿ ಅಂತ. It's a right. Nobody can push you out saying you can't vote. ಅದು ಒಂದು ಹಕ್ಕು, ನಿಮ್ಮನ್ನ ತಳ್ಬಿಡಕ್ಕಾಗಲ್ಲ, ಯಾರು ನೀವು ಮತ ಚಲಾಯಿಸ್ಲಿಕ್ಕೆ ಆಗಲ್ಲ ಅಂತ. If you have a train ticket, you have a right to travel in that train. ನೀವು ಒಂದು ಟ್ರೈನ್ ನಲ್ಲಿ ಟಿಕೆಟ್ ತಗೊಂಡ್ರೆ ನಿಮ್ಗೆ ಅಧಿಕಾರ ಇದೆ, ಹಕ್ಕಿದೆ ಹೋಗ್ಲಿಕ್ಕೆ. It's a strong word. ಅದು ಬಹಳ ಬಲವಾದ ಶಬ್ದವಾಗಿದೆ. See, if a policeman stands in the junction, ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಒಂದು ಟ್ರಾಫಿಕ್ ಜಂಕ್ಷನ್ ನಲ್ಲಿ ನಿಂತ್ಕೊಂಡಿರ್ತಾನೆ, his hand and says stop. ಅವನು ಒಂದು ವಾಹನಕ್ಕೆ ನಿಂತ್ಕೊ ಅಂತ ಹೇಳ್ತಾನೆ. Even these big trucks have to stop. ದೊಡ್ಡ ದೊಡ್ಡ ಟ್ರಕ್ ಲಾರಿಗಳು ಬಂದ್ರು ನಿಲ್ಬೇಕು. That is authority. ಅದು ಒಂದು ಅಧಿಕಾರ. It says here we got authority. God gave us authority to be children of God. ಇಲ್ಲಿ ಹೇಳುತ್ತೆ, ನಮಗೆ ದೇವರು ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ ದೇವರ ಮಕ್ಕಳಾಗಲಿಕ್ಕೆ ಅಂತ. So that is the first thing you need to know. ಇದು ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕು. Not just you change your name or change your religion. ನೀವು ನಿಮ್ಮ ಧರ್ಮವಾಗಲಿ ನಿಮ್ಮ ಹೆಸರನ್ನಾಗಲಿ ಬದಲಾಯಿಸೋದು ಮಾತ್ರ ಅಲ್ಲ. That is useless. ಅದು ಪ್ರಯೋಜನಕ್ಕಿಲ್ಲದೆ ಇರುವಂತದ್ದು. I always tell people when I preach the gospel to them, ನಾನು ಸುವಾರ್ತೆನ ಹೇಳುವಾಗ ಜನರಿಗೆ ಹೀಗೆ ಹೇಳ್ತೀನಿ, I am not trying to change your religion. ನಾನು ನಿಮ್ಮ ಧರ್ಮವನ್ನು ಬದಲಾಯಿಸ್ತಾ ಇಲ್ಲ ಇಲ್ಲಿ. I am not trying to make you come to some church. ನಾನು ನಿಮ್ಮ ಒಂದು ಸಭೆಗೆ ಬರ್ಲಿಕ್ಕೆ ಹೇಳ್ತಾ ಇಲ್ಲ. I am trying to lead you to God. ನಾನು ನಿಮ್ಮನ್ನ ದೇವರ ಕಡೆಗೆ ನಡೆಸ್ತಾ ಇದ್ದೀನಿ. Not my church. ನನ್ನ ಸಭೆಗಲ್ಲ. My church cannot save anybody.
ನನ್ನ ಸಭೆ ಯಾರನ್ನೂ ರಕ್ಷಿಸೋದಕ್ಕೆ ಸಾಧ್ಯ. My church did not die for anybody's sins. ನನ್ನ ಸಭೆ ಯಾರ ಪಾಪಕ್ಕಾಗಿ ಸತ್ತಿಲ್ಲ. Jesus Christ died for the sins of the world. ಯೇಸು ಸ್ವಾಮಿ ಲೋಕದ ಪಾಪಕ್ಕಾಗಿ ಸತ್ತ. I am trying to lead you to that Jesus. ಆ ಒಂದು ಯೇಸು ಹತ್ರ ನಿಮ್ಮನ್ನ ನಡೆಸ್ತಾ ಇದ್ದೀನಿ. If you receive him, ಆತನನ್ನ ಸ್ವೀಕರಿಸಿದ್ರೆ you have the authority to be a child of God. ನಿಮಗೆ ಆ ದೇವರ ಮಗನಾಗುವಂತ ಮಗಳಾಗುವಂತ ಅಧಿಕಾರವಿರುತ್ತೆ. Come to Almighty God and call him Daddy. ನೀವು ಸರ್ವಶಕ್ತ ದೇವರ ಹತ್ರ ಬಂದ್ಬಿಟ್ಟು ಅಪ್ಪ ಅಂತ ಕರಿಬಹುದು. In the Old Testament they could not do that. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. God was like the big manager of a huge factory with 100,000 employees. ದೊಡ್ಡ 10,000 1,00,000 ಜನರಿರುವಂತ ಒಬ್ಬ ಕಾರ್ಖಾನೆಯ ಅಧಿಕಾರಿ ತರ ಇದ್ದಿದ್ದು ಹಳೆ ಒಡಂಬಡಿಕೆ. Think of some big factory here that has many employees. ಒಂದು ದೊಡ್ಡ ಕಾರ್ಖಾನೆಯನ್ನ ನೆನೆಸ್ಕೊಳ್ಳಿ, ಅಧಿಕಾರದಲ್ಲಿ You cannot go to the top manager. ಅಲ್ಲಿ ದೊಡ್ಡ ಅಧಿಕಾರಿ ಹತ್ರ ನೀವು ಹೋಗ್ಲಿಕ್ಕೆ ಆಗಲ್ಲ. That's how it was in the Old Testament. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದು. Even Moses, Elijah, they could not go so easily to God. ಮೋಶೆ ಆಗ್ಲಿ ಎಲೈಷನ್ ಆಗ್ಲಿ ದೇವರ ಹತ್ರ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಆಗಿಲ್ಲ. I'll prove it to you. ನಾನ್ ನಿಮಗೆ ತೋರಿಸ್ತೀನಿ ಅದನ್ನ. Sometimes a king would come to a prophet in the Old Testament. ಒಬ್ಬ ರಾಜ ಒಬ್ಬ ಪ್ರವಾದಿ ಹತ್ರ ಬರ್ತಾನೆ ಒಂದೊಂದ್ಸಲ. And will ask him, what is God saying about this? ಅಲ್ಲಿ ಕೇಳ್ತಾನೆ, ದೇವರು ಈ ವಿಷಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ. The prophet said, I don't know, but you wait here. After 1 or 2 days, I can tell you. ಪ್ರವಾದಿ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಇವಾಗ, ನೀನ್ ಇಲ್ಲಿರು, ನಂತರ 1-2 ದಿವಸದ ನಂತರ ನಿನಗೆ ಹೇಳ್ತೇನೆ. Even the prophet could not contact God straight away. ಪ್ರವಾದಿ ಕೂಡ ನೇರವಾಗಿ ಸಂಬಂಧ ಬೆಳೆಸಲಿಕ್ಕೆ ಆಗ್ತಾ ಇರಲಿಲ್ಲ ದೇವರ ಹತ್ರ. He had to wait. ಕಾಯ್ಬೇಕಾಗಿತ್ತು. He had to wait for an interview with the manager of the universe. ಒಂದು ಲೋಕದ ಅಧಿಕಾರಿ ಹತ್ರ ಒಂದು ಸಂದರ್ಶನಕ್ಕಾಗಿ ಕಾಯ್ಬೇಕಾಗಿತ್ತು. But a child doesn't have to do that. ಆದ್ರೆ ಮಗು ಆತರ ಮಾಡೋ ಅವಶ್ಯಕತೆ ಇಲ್ಲ. If somebody asks my son, what does your dad think about this? ನನ್ ಮಗನಿಗೆ ಯಾರಾದ್ರೂ ಕೇಳಿದ್ರೆ ನಿಮ್ ತಂದೆ ಏನ್ ಅನ್ಕೊಂತಾರೆ ಈ ವಿಷಯದಲ್ಲಿ ಅಂತ, he'll say, oh, I'll call up my dad right now. I'll tell you in 2 minutes. ನಮ್ ತಂದೆಗೆ ಇವಾಗ್ಲೇ ಕರೆ ಮಾಡಿ ಫೋನ್ ಮಾಡಿ ನಾನು 2 ನಿಮಿಷದಲ್ಲಿ ಹೇಳ್ತೀನಿ ನಿನಗೆ ಅಂತ ಹೇಳ್ತೀನಿ. Do you know that you can talk to God like that? ನಿಮಗ್ ಗೊತ್ತಾ ನೀವು ದೇವರ ಹತ್ರ ಹಾಗೆ ಮಾತಾಡಬಹುದು ಅಂತ? Everyone. ಪ್ರತಿಯೊಬ್ಬರು. If you receive Jesus as your Lord, ನೀವು ಕ್ರಿಸ್ತನನ್ನ ಯೇಸುವನ್ನ ಕರ್ತನಾಗಿ ಸ್ವೀಕರಿಸಿದ್ರೆ, you have a direct phone connection with God. ದೇವರ ಹತ್ರ ನೇರ ಒಂದು ಸಂಬಂಧವನ್ನ ಇರುತ್ತೆ ನಿಮ್ಮ ಹತ್ರ. You don't have to go through the mother of Jesus, Mary. ಯೇಸುವಿನ ತಾಯಿಯಾದ ಮೇರಿ ಮುಖಾಂತರ ಹೋಗ್ಬೇಕಾಗಿಲ್ಲ. You don't have to go through a pastor. ಯಾರೇ ಒಬ್ಬ ಪಾಸ್ಟರ್ ಮುಖಾಂತರ ಹೋಗ್ಬೇಕಾಗಿಲ್ಲ. You don't have to go through me. ನನ್ನ ಮುಖಾಂತರ ಕೂಡ ಹೋಗ್ಬೇಕಾಗಿಲ್ಲ. You go straight to your father. ನೇರವಾಗಿ ನಿಮ್ ತಂದೆ ಹತ್ರ ಹೋಗ್ಬೋದು ನೀವು. Even if you're young. ನೀವು ಯವನಸ್ಥರಾಗಿದ್ರು ಪರವಾಗಿಲ್ಲ. Can't your 1-year-old child come straight to you and talk to you? ನಿಮ್ಮ 1 ವರ್ಷದ ಮಗು ನೇರವಾಗಿ ಬಂದು ಮಾತಾಡಲ್ಲ ನಿಮ್ಮ ಹತ್ರ? Like that we can go to God directly. ಹಾಗೆ ನಾವು ದೇವರ ಹತ್ರ ನೇರವಾಗಿ ಹೋಗ್ಬೋದು. When I know God is my own father, ನಾನು ದೇವರು ನನ್ನ ಸ್ವಂತ ತಂದೆ ಅಂತ ಅರ್ಥ ಮಾಡ್ಕೊಂಡಾಗ, if you have confessed your sins, ನಿಮ್ಮ ಪಾಪವನ್ನು ಅರಿಕೆ ಮಾಡಿದ್ರೆ, and said, Lord Jesus, ಯೇಸು ಕರ್ತನೆ, you're the only one who died for my sins. ನೀನು ಒಬ್ಬನೇ ನನ್ನ ಪಾಪಕ್ಕಾಗಿ ಸತ್ತವನಾಗಿದ್ದೀಯ. You're the one who rose from the dead. ಪುನರುತ್ಥಾನದವನು ನೀನು ಒಬ್ಬನೇ. I want you to become my Lord. ನೀನು ನನ್ನ ಕರ್ತನಾಗ್ಬೇಕು ಅಂತ ನಾನು ಬಯಸ್ತೇನೆ. I want you to become my husband. ನನ್ನ ಗಂಡನಾಗ್ಬೇಕು ಅಂತ ಬಯಸ್ತೀನಿ ನಾನು. When he comes into your life, ನಿಮ್ಮ ಜೀವಿತದಲ್ಲಿ ಆತ ಬಂದಾಗ, by his Holy Spirit, ಆತನ ಆತ್ಮದ ಮುಖಾಂತರ, the Spirit will make you say to God, Daddy. ನಿಮ್ಮ ಆ ಆತ್ಮ ದೇವರಿಗೆ ಅಪ್ಪ ಅಂತ ಕರೆಯೋ ತರ ಮಾಡುತ್ತೆ. That's the most wonderful relationship that we can have with God. ಅದು ಒಂದು ಅದ್ಭುತ ಸಂಬಂಧ ನಾವು ದೇವರ ಜೊತೆ ಬೆಳೆಸ್ಕೊಳ್ಬಹುದು. Then like that story I told about that child. ನಾನು ಆ ಮಗುವಿನ ಒಂದು ಕಥೆಯನ್ನು ಹೇಳಿದೆನು. Even if he broke something very valuable, ನೀವು ಒಂದು ಬೆಲೆಯುಳ್ಳದನ್ನ ಮುರಿದಾಕಿದ್ರು, that child will not be afraid. ಆ ಮಗು ಭಯದಲ್ಲಿರೋದಿಲ್ಲ. Because his father loves him. ಯಾಕಂದ್ರೆ ತಂದೆ ಆ ಮಗುವನ್ನ ಪ್ರೀತಿಸ್ತಾನೆ. Now I want to show you a verse which you must never forget. ನಾನು ಒಂದು ವಚನವನ್ನ ತೋರಿಸ್ತೇನೆ, ನೀವು ಯಾವತ್ತೂ ಮರಿಬಾರದು. God is not only like a father, he's like a mother. ಅವರು ದೇವರು ತಂದೆ ಮಾತ್ರ ಅಲ್ಲ, ತಾಯಿ ಕೂಡ ಆಗಿದ್ದಾರೆ. Because
Do you know what is the greatest love that can be found in this world? ನಿಮಗ್ ಗೊತ್ತಾ ಬಹಳ ಯಥೇಚ್ಛವಾದ ಪ್ರೀತಿ ನಾವು ಈ ಲೋಕದಲ್ಲಿ ಎಲ್ಲಿ ನೋಡ್ತೀವಿ ಅಂತ? It is not this cinema love of boy and girl. That is not the greatest love. ಸಿನಿಮಾದಲ್ಲಿ ಹುಡುಗ ಹುಡುಗಿ ಮಾಡುವಂತ ಪ್ರೀತಿ ಅಲ್ಲ. Because that they fall in love with each other. After 6 months, they are fighting with each other. ಅವರು ಒಂದು 6 ತಿಂಗಳು ಪ್ರೀತಿಯಲ್ಲಿ ಇರ್ತಾರೆ, ಆಮೇಲೆ ಜಗಳ ಮಾಡ್ತಾ ಇರ್ತಾರೆ. Till they get married, they are full of love and smile and all that. After they get married, 6 months, it is another story. ಮದುವೆ ಆಗೋವರೆಗೂ ನಗ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ, ಆದ್ರೆ ಆಮೇಲೆ ಜಗಳ ಮಾಡ್ತಾ ಇರ್ತಾರೆ. But that part they won't show in the cinemas. They show only up to the time of the marriage and all. Everybody is very happy. ಸೊ ಸಿನಿಮಾದಲ್ಲಿ ಅದೆಲ್ಲ ತೋರಿಸೋದಿಲ್ಲ, ಬರೀ ಮದುವೆ ಆಗೋವರೆಗೂ ಮಾತ್ರ ತೋರಿಸ್ತಾರೆ. So that love is not the greatest love. ಅದು ಒಂದು ದೊಡ್ಡ ಪ್ರೀತಿ ಅಲ್ಲ. The love of a father to his son is not the greatest love. ಒಬ್ಬ ತಂದೆ ಮಗನ ಪ್ರೀತಿ ಕೂಡ ಅಷ್ಟು ದೊಡ್ಡದಲ್ಲ. The greatest love in the world is the love of a mother for a newborn child. ಬಹಳ ಅಧಿಕವಾದ ಪ್ರೀತಿ ಯಾವುದಂದ್ರೆ ಒಂದು ತಾಯಿಗೆ ಒಂದು ಚಿಕ್ಕ ಮಗುವಿನ ಮೇಲೆ ಇರುವಂತ ಪ್ರೀತಿ. You see that even in the animals. ನೀವು ಪ್ರಾಣಿಗಳಲ್ಲಿ ಕೂಡ ನೋಡ್ತೀವಿ ಅದು. See a very gentle, nice dog. ಒಂದು ಸಾಧಾರಣವಾದ ಒಂದು ನಾಯಿಯನ್ನ ನೋಡಿ. If it's a female one, it has a few little pups. ಒಂದು ಹೆಣ್ಣು ನಾಯಿ, ಚಿಕ್ಕ ನಾಯಿ ಮರಿಗಳಿರುವಂತದ್ದು. If you go near it, it'll bark. ಅದ್ರ ಹತ್ರ ಹೋದ್ರೆ ಆ ನಾಯಿ ಕೂಗುತ್ತೆ ನಿಮ್ಗೆ. So how did it suddenly become like that? ಯಾಕೆ ಆಗಾಯ್ತು ಅವ್ರಿಗೆ, ಆ ನಾಯಿಗೆ? Because it's so protective for its little pups. ಯಾಕೆ ಅಂದ್ರೆ ಆ ಮರಿಗಳನ್ನ ಅದು ರಕ್ಷಿಸ್ತಾ ಇದೆ, ಅದಕ್ಕೋಸ್ಕರ. Even a cat like that for its little kittens. ಹಾಗೆ ಬೆಕ್ಕು ಕೂಡ ತನ್ನ ಮರಿಗಳನ್ನ ಸಲಹುತ್ತೆ. You see that in animals also. ಅದನ್ನ ಆ ಪ್ರೀತಿಯನ್ನ ಪ್ರಾಣಿಗಳಲ್ಲಿ ಕೂಡ ನೋಡ್ತೇವೆ ನಾವು. The father dog just produces the children and goes off somewhere, doesn't know what's happening. ಆ ತಂದೆ ನಾಯಿ ಹುಟ್ಟಿಸ್ಬಿಟ್ಟು ಹೋಗ್ಬಿಡುತ್ತೆ, ಗೊತ್ತಿಲ್ಲ ಅದಕ್ಕೆ. Not the mother. ಆದ್ರೆ ತಾಯಿ ಆಗಲ್ಲ. The love of a mother for a child is the greatest love in the whole world. ಒಂದು ತಾಯಿಗೆ ಮಗುವಿನ ಮೇಲೆ ಇರುವಂತ ಪ್ರೀತಿ ಅದ್ಭುತವಾದದ್ದು ಮತ್ತು ದೊಡ್ಡ ಅಧಿಕವಾದಂತದ್ದು. She does not expect anything in return. ಯಾಕೆ ಅಂದ್ರೆ ಆಕೆಗೆ ಆ ಮಗುವಿಂದ ಏನು ಬಯಕೆ ಇರಲ್ಲ, ಅವಶ್ಯಕತೆ ಇರಲ್ಲ. When a boy loves a girl, he wants something from her. ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸಿದ್ರೆ ಆತನಿಗೆ ಒಂದು ಏನೋ ಬೇಕಿದೆ. Usually her body. ಆಕೆಯ ಶರೀರ ಸಾಮಾನ್ಯವಾಗಿ. When the girl loves a boy also, she wants something. ಒಂದು ಹುಡುಗಿ ಒಬ್ಬ ಹುಡುಗನ ಪ್ರೀತಿಸಿದಾಗ್ಲೂ ಆಕೆಗೂ ಏನೋ ಬೇಕಿದೆ. Usually his money. ಸಾಮಾನ್ಯವಾಗಿ ಆತನ ಹಣ. But when a mother loves a child, ಆದ್ರೆ ಒಂದು ತಾಯಿ ಮಗುವನ್ನ ಪ್ರೀತಿಸಿದಾಗ, ಒಂದು ಮಗು ಚಿಕ್ಕ wants nothing. ಆಕೆಗೆ ಏನು ಬೇಕಾಗಿಲ್ಲ ಅದರಿಂದ. What a lot of work a mother will do. ಎಷ್ಟೊಂದು ಕೆಲಸಗಳನ್ನ ಮಾಡ್ತಾಳೆ ಆ ಮಗು. If a child is sick, ಆ ಮಗುವಿಗೆ ಅನಾರೋಗ್ಯ ಇದ್ದಾಗ. God says in Isaiah 49 verse 15. ಯೆಶಾಯ 49:15 ದೇವರು ಹೇಳ್ತಾರೆ. Isaiah 49 verse 15. 49:15. Can a woman forget her nursing child and have no compassion on the son of her womb? Even these may forget, but I will not forget you. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೆ. See, when God wants to tell us of His love, He does not compare it with the love of a father as much as with the love of a mother. ದೇವರು ತನ್ನ ಪ್ರೀತಿಯನ್ನ ಹೇಳ್ಕೊಳ್ಳುವಾಗ ಅದನ್ನ ಒಬ್ಬ ತಂದೆ ಮಗನ ಪ್ರೀತಿಗೆ ಹೋಲಿಸೋದಿಲ್ಲ, ಒಬ್ಬ ತಾಯಿ ಮಗುವಿನ ಪ್ರೀತಿಗೆ ಹೋಲಿಸ್ತಾರೆ. He does use the example of a father. He says, if earthly fathers know how to give good things to their children, how much more your heavenly Father will give you. ತಂದೆಯ ಉದಾಹರಣೆಯನ್ನು ಉಪಯೋಗಿಸ್ತಾರೆ. ಎಷ್ಟು ಒಳ್ಳೆ ಕಾರ್ಯಗಳನ್ನ ತಂದೆಯಾದಂತವನು ಮಾಡಬೇಕಾದ್ರೆ ಒಳ್ಳೆ ತಂದೆಯಾದನು ನಾನು ಎಷ್ಟು ಮಾಡಬಾರದು. There he is referring to gifts he gives us. ಅಲ್ಲಿ ಒಂದು ಕಾಣಿಕೆಗಳ ಬಗ್ಗೆ ಹೇಳ್ತಾ ಇದೆ, ವರಗಳ ಬಗ್ಗೆ. Fathers give gifts to their children, money, so many things. God says, I'll give you much more. ಅಲ್ಲಿ ಹೇಳ್ತಾರೆ, ತಂದೆಯಾದವನು ಮಕ್ಕಳಿಗೆ ಒಂದು ಕೊಡುಗೆ ಬಹುಮಾನಗಳನ್ನ ತೆಗೆದುಕೊಡ್ತಾನೆ, ಅದಕ್ಕಿಂತ ನಾನು ಹೆಚ್ಚಾಗಿ ಕೊಡ್ತೀನಿ ಅಂತ. But when he's speaking about a mother, he's talking about forgetting the child. ಇಲ್ಲಿ ತಾಯಿ ಬಗ್ಗೆ ಹೇಳುವಾಗ ಮಗುವನ್ನ ಮರೆಯೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. A father, when he's working 8 hours in his factory, he may forget about his children. ಒಬ್ಬ ತಂದೆ ತನ್ನ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ಮಗು ಬಗ್ಗೆ ಮರ್ತು ಹೋಗ್ಬಿಡ್ಬೋದು. Because he can't think about his little child when he's working in the factory. ಅವನು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ಚಿಕ್ಕ ಮಗುವಿನ ಬಗ್ಗೆ ಅವನು ಯೋಚನೆ ಮಾಡ್ಕೊಂಡಿರಲ್ಲ. A mother, ಆದ್ರೆ ತಾಯಿ, with a child just born last week, ಮಗು ಒಂದು ಕಳೆದ ವಾರದಲ್ಲಿ ಹುಟ್ಟಿದಂತ ಮಗು, wherever she is working in the kitchen or
going to the shop, she's thinking of her little child. ಎಲ್ಲಿ ಹೋದ್ರು ಅಡಿಗೆ ಮನೆಯಲ್ಲಾಗ್ಲಿ ಅಂಗಡಿಗೆ ಹೋಗ್ತಾ ಇರ್ಬೋದು, ಎಲ್ಲಿ ಹೋದ್ರು ಆಕೆ ಮಗುವಿನ ಬಗ್ಗೆ ಚಿಂತೆ Oh, ಮಾಡ್ತಾರೆ. I left my child in that room. Is the child okay? ಆ ಮಗುವನ್ನ ಕೋಣೆಯಲ್ಲೇ ಬಿಟ್ಟಿದ್ದೀನಿ, ಆ ಮಗು ಚೆನ್ನಾಗಿದೆಯಾ ಅಂತ ಯೋಚನೆ Oh, ಮಾಡ್ತಾರೆ. the child is coughing. Is it sick? ಆ ಮಗು ಕೆಮ್ತಾ ಇದೆ, ಅದಕ್ಕೇನು ಜ್ವರ ಬಂತ ಅಂತ All ಯೋಚನೆ the time. ಯಾವಾಗಲೂ. That is how God thinks about us. ಹಾಗೆ ದೇವರು ನಮ್ಮ ಬಗ್ಗೆ ಯೋಚನೆ You must know that. ನಿಮಗೆ ಗೊತ್ತಿರಬೇಕದು. These are God's promises. ಯಾಕೆಂದ್ರೆ ಇದು ದೇವರ ವಾಗ್ದಾನಗಳಾಗಿವೆ. Even if you don't know the whole Bible, at least you know few verses like this. ಈ ನಿಮಗೆ ಪೂರ್ಣ ಸತ್ಯವೇದ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಕೆಲವು ವಚನಗಳು ವಾಗ್ದಾನಗಳು ಗೊತ್ತಿರಬೇಕು. Okay, another verse, Psalm 139. ಕೀರ್ತನೆ 139 ನೋಡ್ಕೊಳ್ಳೋಣ. When did God begin to know about you? ಯಾವಾಗ ನಿಮ್ಮ ಬಗ್ಗೆ ದೇವರು ತಿಳ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು? Psalm 139 verse 13. 13ನೇ ವಚನ ನೋಡೋಣ. He says, "Oh God, you made me inside my mother's womb." ಇಲ್ಲಿ ಹೇಳುತ್ತೆ, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. You know, when you were inside your mother's womb, God was making your parts. ನೀವು ನಿಮ್ಮ ತಾಯಿಯ ಗರ್ಭದಲ್ಲಿರುವಾಗ ದೇವರು ನಿಮ್ಮ ಅಂಗಾಂಗಗಳ ರಚನೆಯನ್ನ ಮಾಡ್ತಾ ಇದ್ರು ಅಂತ ಗೊತ್ತಾ? That's why we should never complain about our appearance or color of our skin or anything. ಅದರಿಂದ ನಾವು ನಮ್ಮ ಶರೀರದ ಬಣ್ಣವಾಗಲಿ ಆಕಾರವಾಗಲಿ ಅದರ ಬಗ್ಗೆ ದೂಷಣೆ ಗೊಣಗುಟ್ಟಬಾರದು. You must be happy. ನಾವು ಸಂತೋಷವಾಗಿರ್ಬೇಕು. I started losing my hair when I was 22 years old. ನಾನು 22 ವರ್ಷದವನು ಇರುವಾಗಲೇ ನನ್ನ ತಲೆಯಲ್ಲಿ ಕೂದಲನ್ನು ಕಳ್ಕೊಳ್ತಾ ಇದ್ದೆ. I was not married. I was not worried who will marry me now. ನನಗೆ ಆವಾಗ ಮದುವೆ ಆಗಿರ್ಲಿಲ್ಲ, ಆವಾಗ ನಾನು ಯೋಚನೆ ಮಾಡಲಿಲ್ಲ ಯಾರು ಮದುವೆ ಆಗ್ತಾರೆ ಅಂತ. I said, in my mother's womb, God was making me and decided to give me some genes that will make me lose my hair when I was 22. ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗ ದೇವರು ನನ್ನ ಅಂತರಂದ್ರಿಗಳನ್ನ ಸೃಷ್ಟಿ ಮಾಡುವಾಗ ಅದರಲ್ಲಿ ಅವರು ನಿರ್ಧರಿಸಿದ್ರು ನಾನು 22 ವರ್ಷಕ್ಕೆ ಕೂದಲನ್ನ ಕಳ್ಕೊಳ್ಬೇಕು ಅಂತ. I say, okay. ಸರಿ, ಆಗಿದ್ರೆ ನಾ ಹಾಗೆ ಇರ್ಲಿ ಅಂತ ಹೇಳಿ. God made me like that. I'm happy. ದೇವ್ರು ಹಾಗೆ ಮಾಡಿದ್ರೆ ನಾನು ಸಂತೋಷವಾಗಿದ್ದೀನಿ. It's not a sickness. I don't have any problem. ಅದೇನು ಅನಾರೋಗ್ಯ ಇಲ್ಲ, ನನಗೇನು ತೊಂದರೆ ಇಲ್ಲ. If I go in the sun, I can wear a cap. ನಾನು ಬಿಸಿಲಲ್ಲಿ ಹೋಗುವಾಗ ಟೊಪ್ಪಿಯನ್ನು ಧರಿಸಬಹುದು. So it's not like a sickness. ಅದು ಒಂದು ಕಾಯಿಲೆ ಅಲ್ಲ. Do you have a complaint about your appearance? God made you dark or short, or some of you are losing your hair. Why are you worried about all these things? ನೀವು ಕಪ್ಪಗಿದ್ದೀರಾ, ನೀವು ಬೆಳ್ಳಗಿದ್ದೀರಾ, ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ನಿಮಗೆ ದೂಷಣೆಗಳ ಗೊಣಗುಟ್ಟುವಿಕೆ ಇದೆಯಾ? Or you did not make me as intelligent as somebody else. ಅಥವಾ ದೇವರು ಬೇರೆಯವ್ರ ತರ ನನ್ನನ್ನು ಬುದ್ಧಿವಂತನಾಗಿ ಮಾಡಿಲ್ಲ ಅಂತ. Or you did not allow me to be born in some rich family. You allowed me to be born in some poor family. ಅಯ್ಯೋ ದೇವರೇ, ನನ್ನ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ನನ್ನನ್ನು ಹುಟ್ಟಿಸಿಲ್ಲ, ನನ್ನ ಬಡ ಕುಟುಂಬದಲ್ಲಿ ಹುಟ್ಟಿಸಿದ್ಯಾ ಅನ್ನೋ ಒಂದು ಚಿಂತೆ ಇದೆಯಾ? Remember, He made you in your mother's womb. ನೆನೆಸ್ಕೊಳ್ಳಿ, ದೇವರು ನಿಮ್ಮನ್ನ ನಿಮ್ಮ ತಾಯಿಯ ಗರ್ಭದಲ್ಲಿನೇ ಸೃಷ್ಟಿಸಿದ. So He says in verse 14, I will give thanks to you because you made me wonderfully. ಇಲ್ಲಿ 14ನೇ ವಚನದಲ್ಲಿ ಹೇಳುತ್ತೆ, ನಿನ್ನ ಕೃತ್ಯಗಳು ಆಶ್ಚರ್ಯಗಳವಾಗಿದೆ, ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. Your works are wonderful. ನಿನ್ನ ಕಾರ್ಯಗಳು ಅದ್ಭುತವಾಗಿದೆ. And my soul knows it very well. ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. I know it. Your work is perfect. ನಿನ್ನ ಕೆಲಸ ಪೂರ್ಣವಾಗಿದೆ, ಅದು ನನಗೆ. Whatever the color of my skin, ನನ್ನ ಚರ್ಮದ ಬಣ್ಣ ಯಾವುದೇ ಇರಬಹುದು, have hair or don't have hair, ನನಗೆ ಕೂದಲಿರಬಹುದು ಇಲ್ಲದೆ ಇರಬಹುದು, whether I'm thin or fat or short or tall, ಸಣ್ಣಗಿರಬಹುದು ದಪ್ಪಗಿರಬಹುದು, ಎತ್ತರವಾಗಿರಬಹುದು ಗಿಡ್ಡ ಆಗಿರಬಹುದು, my soul knows, Father, your work is perfect. ನನ್ನ ಒಂದು ಪ್ರಾಣಕ್ಕೆ ಗೊತ್ತಿದೆ, ನನ್ನ ಹೃದಯಕ್ಕೆ ಗೊತ್ತಿದೆ, ನಿನ್ನ ಕೆಲಸ ಪೂರ್ಣವಾದದ್ದು. Because ಯಾಕಂದ್ರೆ verse 15, my frame was not hidden from you when I was being made inside my mother's womb. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಾಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿರ ಪಂಜರವು ನಿನಗೆ ಮರೆಯಾಗಿರಲಿಲ್ಲ ಅಂತ ಹೇಳುತ್ತೆ. Your eyes were watching me, verse 16, my unformed substance. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿ. Verse 16. 16ನೇ ವಚನದಲ್ಲಿ. And now it says, after that, verse 16, before I was born, there's a book where you've written out all the days I have to live on this earth. ನನ್ನ ಆಯುಷ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಅಂತ ಹೇಳಿ. Now,
I don't know when I'm going to die or when I leave this earth, when Jesus comes. ನನಗೆ ಗೊತ್ತಿಲ್ಲ ನಾನು ಯಾವತ್ತು ಸಾಯ್ತೇನೆ, ಯಾವಾಗ ಯೇಸು ಬರ್ತಾರೆ, ಯಾವಾಗ ಲೋಕವನ್ನು. I am absolutely sure of one thing. ಆದ್ರೆ ನನಗೆ ಒಂದು ನಿರ್ಧಾರವಾಗಿದೆ, that before I was born, ನಾನು ಹುಟ್ಟೋದಕ್ಕೆ ಮೊದಲು, in God's mind, that's where his books are. His books are all in his mind. He has written down exact number of days that Zac Poonen must live on this earth. ದೇವರು ತನ್ನ ಮನಸ್ಸಿನಲ್ಲಿ, ಅವರ ಮನಸ್ಸಿನಲ್ಲೇ ದೇವರ ಪುಸ್ತಕ ಇರೋದು, ಅಲ್ಲಿ ನಾವು ನಿರ್ದಿಷ್ಟವಾಗಿ ಬರೆದಿದ್ದಾರೆ ಜಾಕ್ ಪೂನನ್ ಎಷ್ಟು ದಿವಸ ಬದುಕಬೇಕು, ಯಾವಾಗ ಬೆಳೆಯಬೇಕು ಅಂತ. ಅದು ನಿಮ್ಮ ಬಗ್ಗೆ ಕೂಡ ಬರ್ತದೆ. This verse is in your Bible also. ನಿಮ್ಮ ಒಂದು ಸತ್ಯವೇದದಲ್ಲಿ ಕೂಡ ಈ ವಚನ ಇದೆ. It's not only in my Bible. ನನ್ನ ಬೈಬಲ್ ನಲ್ಲಿ ಮಾತ್ರ ಅಲ್ಲ, but I believe it. ನಾನು ನಂಬುತ್ತೇನೆ. So it becomes true for me. ಇದು ಸತ್ಯವಾಗುತ್ತೆ. If you don't believe it, ನೀವು ನಂಬಿಲ್ಲ ಅಂದ್ರೆ it doesn't become true for you. ಅದು ನಿಮಗೆ ಸತ್ಯ ಆಗೋದಿಲ್ಲ. Supposing somebody sends you a check for 10 lakhs. ನಿಮಗೆ 10 ಲಕ್ಷಕ್ಕೆ ಯಾರೋ ಒಬ್ರು ಒಂದು ಚೆಕ್ ಕಳಿಸ್ತಾರೆ ಅಂತ. Sends me also a check for 10 lakhs. ನನಗೂ ಕೂಡ ಒಂದು 10 ಲಕ್ಷಕ್ಕೆ ಚೆಕ್ ಕಳಿಸ್ತಾರೆ. I take it to the bank, I get the money. ನಾನು ಬ್ಯಾಂಕ್ ತಗೊಂಡೋಗಿ ಹಣ ಪಡ್ಕೊಂಡು ಬಿಡ್ತೀನಿ. You look at it and you admire it and say it's so nice. ನೀವು ನೋಡ್ತೀರಾ, ಅದನ್ನ ಹೊಗಳ್ತೀರಾ, ಅದು ಚೆನ್ನಾಗಿದೆ ಅಂತ ಹೇಳ್ತೀರಾ. And you frame it and put it in your room. ಒಂದು ಫೋಟೋ ಫ್ರೇಮ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಂತೀರಾ. You won't get any money. ನಿಮ್ಗೆ ಹಣ ಸಿಗೋದಿಲ್ಲ. Why? ಯಾಕೆ? Because you didn't take it to the bank and say this is cash it. ನೀವು ಅದನ್ನ ಬ್ಯಾಂಕ್ ತಗೊಂಡೋಗಿ ನನಗೆ ಹಣ ಕೊಡು ಅಂತ ಕೇಳಿಲ್ಲ. The promises of God are like checks. ದೇವರ ವಾಗ್ದಾನಗಳು ಒಂದು ಚೆಕ್ಕಿನ ತರ. Don't just keep it inside the Bible. ಆ ಬೈಬಲ್ ನಲ್ಲಿ ಮಾತ್ರ ಇಟ್ಟಿರಬೇಡಿ. Take it to God. ದೇವರ ಹತ್ರ ತಗೊಂಡೋಗಿ, to the bank of heaven. ಪರಲೋಕದ ಬ್ಯಾಂಕ್ಗೆ. Say, Lord, this is in my Bible, this is for me. ಕರ್ತನೆ, ಈ ನನ್ನ ಬೈಬಲ್ ನಲ್ಲಿ ಇದಿದೆ, ಇದು ನನಗೋಸ್ಕರ ಅಂತ ಹೇಳಿ. These are the ways fear goes out of our heart. ಹಾಗೆ ನಮಗೆ ನಮ್ಮ ಜೀವಿತದ, ನಮ್ಮ ಹೃದಯದಿಂದ ಭಯ ಹೋಗ್ಬಿಡು. Verse 17 17ನೇ ವಚನ and 18. 18ನೇ ವಚನ. Please read it. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ, ಅವುಗಳು ಒಟ್ಟು ಅಸಂಖ್ಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮಿಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. In the Living Bible it says like this. ಒಂದು ಬೈಬಲ್ ನಲ್ಲಿ ಹೀಗೆ ಹೇಳುತ್ತೆ, Lord, I cannot even number the number of times you think about me in one single day. ಒಂದು ದಿವಸದಲ್ಲಿ ನೀನು ಎಷ್ಟು ಸಲ ನನ್ನ ಬಗ್ಗೆ ಚಿಂತೆ ಮಾಡ್ತೀಯಾ, ಯೋಚನೆ ಮಾಡ್ತೀಯಾ ಅನ್ನೋದನ್ನ ನನಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂತ ಹೇಳುತ್ತೆ. Do you believe that God is thinking about you many times in one single day? ನೀವು ನಂಬುತ್ತೀರಾ ಒಂದು ದಿವಸದಲ್ಲಿ ದೇವರು ಬಹಳ ಸಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ? I don't think many of us believe it. ನನ್ಗ ಅನ್ಸೋದಿಲ್ಲ ಹಾಗೆ ಬಹಳಷ್ಟು ಜನ ಹಾಗೆ ಯೋಚನೆ ಮಾಡ್ತೀರಾ ಅಂತ. Sometimes once in a year I may think of somebody in some country. ನಾನು ಯಾವಾಗಾದ್ರೂ ಒಂದ್ಸಲ ಯಾರೋ ಒಬ್ರು ಒಂದು ರಾಷ್ಟ್ರದಲ್ಲಿ ನೆನೆಸ್ಕೊಂಡು I send him a letter saying, brother, I thought about you today and I just prayed for you. ನಾನು ಅವ್ರಿಗೆ ಒಂದು ಪತ್ರವನ್ನು ಬರಿತೇನೆ, ಸಹೋದರ ನಿಮ್ಮ ಬಗ್ಗೆ ನಾನು ಇವತ್ತು ನೆನೆಸ್ಕೊಂಡೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂತ. He's so excited. ಅದು ಬಹಳ ಸಂತೋಷ. Brother Zac thought about me one day and he prayed for me. ಬ್ರದರ್ ಜಾಕ್ ನನ್ನ ಬಗ್ಗೆ ಯೋಚನೆ ಮಾಡಿದ್ರು, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಅಂತ. Imagine if God told you, I'm thinking about you every day. ಯೋಚನೆ ಮಾಡಿ, ದೇವರು ನಿಮಗೆ ನಾನು ನಿನ್ನ ಬಗ್ಗೆ ಪ್ರತಿ ದಿವಸ ಯೋಚನೆ ಮಾಡ್ತಾ ಇದ್ದೀನಿ. Not only once. ಒಂದು ಸಲ ಅಲ್ಲ, many times during the day thinking about you. ಪ್ರತಿ ದಿವಸ ಬಹಳ ಸಲ ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, we can't understand that because as human beings we cannot think of millions of people so many times a day. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಮನುಷ್ಯರಾಗಿ ನಾವು ಬಹಳಷ್ಟು ಸಾವಿರಾರು ಜನರನ್ನ ನಾವು ಒಂದು ಕ್ಷಣದಲ್ಲಿ, ಒಂದು ದಿವಸದಲ್ಲಿ we can think only about a few people, mostly our own immediate family members. ನಾವು ಹೆಚ್ಚಿನ ಅಂಶ ನಮ್ಮ ನೆಂಟರಿಸ್ತರು, ಬಹಳ ಪರಿಚಯ ಇರೋರನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ. Or a few people in our church we are very close to. ನಮ್ಮ ಸಭೆಯಲ್ಲಿ ಬಹಳ ಹತ್ತಿರವಾದವರನ್ನ ಮಾತ್ರ. But God is almighty. ಆದ್ರೆ ದೇವರು ಸರ್ವಶಕ್ತನು. He can think of each of his children many times during a single day. ದೇವರು ಒಂದೇ ದಿವಸದಲ್ಲಿ ಎಲ್ಲಾ ಮಕ್ಕಳನ್ನು ಬಹಳ ಸಲ ಅವರ ಬಗ್ಗೆ ಯೋಚನೆ ಮಾಡಬಹುದು. Then he says, when I go to sleep, verse 18, and when I wake up in the morning, I find you're still thinking about me.
ಇಲ್ಲಿ ಹೇಳುತ್ತೆ 18ನೇ ವಚನದಲ್ಲಿ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ನಾನು ಮಲಗ್ಲಿಕ್ಕೆ ಹೋಗ್ತೀನಿ, ಬೆಳಗ್ಗೆ ಎದ್ರೆ ಮತ್ತೆ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯ ಅಂತ. Like it says in Psalm 121. ಕೀರ್ತನೆ 121ರಲ್ಲಿ ನೋಡ್ತೇವೆ ನಾವು. Many people say, where will my help come from? ಬಹಳಷ್ಟು ಸಲ ನನ್ನ ಸಹಾಯ ಎಲ್ಲಿಂದ ಬರುವುದು ಅಂತ. Verse 2. Psalm 121 verse 2. 2ನೇ ವಚನ. My help comes from the Lord who made heaven and earth. ನನ್ನ ಸಹಾಯವು ಯೆಹೋವನಿಂದಲೇ ಬರುತ್ತದೆ, ಭೂಮಿ ಆಕಾಶ ಸೃಷ್ಟಿಸಿದವನು. Where does your help come from? ನಿಮ್ಮ ಸಹಾಯ ಎಲ್ಲಿಂದ ಬರುತ್ತೆ? My help comes from the Lord who made heaven and earth. ನನ್ನ ಸಹಾಯ ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರಿಂದ. Last part of verse 3, he who keeps will not slumber. Verse 4, he will neither slumber nor sleep. 3ನೇ ವಚನ ಹೇಳುತ್ತೆ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ, ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಹೇಳುತ್ತೆ 4ನೇ ವಚನ. I don't know whether it's very clear in Kannada. ಕನ್ನಡದಲ್ಲಿ ಸರಿಯಾಗಿದೆಯಾ ಗೊತ್ತಿಲ್ಲ. What is slumber and sleep? ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂದ್ರೆ ಏನು? I look at it like this. ನಾನು ಅದರ ಬಗ್ಗೆ ಹೀಗೆ ಯೋಚನೆ ಮಾಡ್ತೀನಿ. Sleep is when you are fast asleep. ನಿದ್ರೆ ಅಂದದ್ದು ಗಂಭೀರವಾಗಿ ಮಲ್ಕೊಂಡ್ಬಿಡೋದು. The other is short sleep, when you just nod off to sleep for a few seconds. ತೂಕಡಿಸೋದು ಅಂದ್ರೆ ಪೂರ್ಣವಾಗಿ ನಿದ್ರೆ ಮಾಡೋದಲ್ಲ, ಸ್ವಲ್ಪ ಸ್ವಲ್ಪ ನಿದ್ರೆ ಮಾಡುವಂತ. Like now, some of you, if you got a food lunch, you can. ಈಗ ಕೆಲವರು ತೂಕಡಿಸ್ತಾ ಇದ್ದೀರಲ್ಲ ಊಟವಾದ್ಮೇಲೆ ಹಾಗೆ. But God, He doesn't even go doze off like that for 2 seconds. ದೇವರು 2 ನಿಮಿಷ ಕ್ಷಣಗಳು ಕೂಡ ಹಾಗೆ ತೂಕಡಿಸೋದಿಲ್ಲ. He's always watching us. ಅವರು ಯಾವಾಗ್ಲೂ ನಮ್ಮನ್ನ ಕಾಯ್ತಾ ಇರ್ತಾರೆ. He's a father and he's a mother. ಅವ್ರ ತಾಯಿ ಮತ್ತು ತಂದೆ ಕೂಡ. When you know that he loves you like that, ನಿಮ್ಗೆ ಅವರು ಪ್ರೀತಿಸ್ತಾರೆ ಅಂತ ಗೊತ್ತಿದ್ರೆ, if you make a mistake, ನೀವು ತಪ್ಪು ಮಾಡಿದಾಗ what should you do? ಏನ್ ಮಾಡ್ತೀರಾ? Go running to your father. ನಿಮ್ಮ ತಂದೆ ಹತ್ರ ಓಡಿ ಹೋಗ್ತೀರಾ. Daddy, ಅಪ್ಪ, I'm sorry, I did something wrong. ನನಗೆ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದೆ. Supposing my 3-year-old son comes to me. ನನಗೆ ನನ್ನ 3 ವರ್ಷದ ಮಗ ನನ್ನ ಹತ್ರ ಬರ್ತಾನೆ ಅನ್ಕೊಳ್ಳಿ. Daddy, I did something wrong. ಅಪ್ಪ, ನಾನು ಒಂದು ತಪ್ಪು ಮಾಡಿದೆ. Daddy, I tore up that 1,000 rupee note. ನಾನು ಒಂದು ಆ 1,000 ರೂಪಾಯಿ ನೋಟ್ ಹರಿದಾಕ್ಬಿಟ್ಟೆ. What will you say? ನೀವೇನ್ ಮಾಡ್ತೀರಾ? That's a big loss, 1,000 rupees. 1,000 ರೂಪಾಯಿ ಬಹಳ ವ್ಯರ್ಥ ಆಗುತ್ತೆ. But when I see my 3-year-old child crying, ಆದ್ರೆ ನಾನು ಒಂದು ನನ್ನ 3 ವರ್ಷದ ಮಗು ಅಳ್ತಾ ಇರೋದು ನೋಡಿದಾಗ, I'll pick him up and say, son, you are more precious than 1,000 rupees. ನಾನು ಆತನನ್ನ ಎತ್ಕೊಂಡು ಹೇಳ್ತೀನಿ, ನೀನು ಆ 1,000 ರೂಪಾಯಿಗಿಂತ ಅಮೂಲ್ಯವಾದವನು. I may not be a rich man, but you are more precious than 1,000 rupees. That I can say. ನಾನು ಶ್ರೀಮಂತನ ಅಲ್ಲದೆ ಇರಬಹುದು, ಆದ್ರೂ ನನ್ನ ಮಗು 1,000 ರೂಪಾಯಿಗಿಂತ if I will do that to my child, God is much, much better to do that to you. ಹಾಗೆ ನಾನು ಮಾಡ್ತೀನಿ ಅಂದ್ರೆ ದೇವರು ಅದಕ್ಕಿಂತ ಉತ್ತಮರು. You know, I feel that so many of God's children do not know how much their heavenly Father loves them. ನನಗೆ ಅನ್ಸುತ್ತೆ ಬಹಳಷ್ಟು ಜನ ವಿಶ್ವಾಸಿಗಳು ದೇವರು ಅವರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಅರ್ಥಕೊಂಡಿಲ್ಲ. When they get old, ಅವರಿಗೆ ವಯಸ್ಸಾದಾಗ they say, oh Lord, I'm all lonely. No, who will take care of me when I'm old? ನನಗೆ ವಯಸ್ಸಾಯ್ತು ಸ್ವಾಮಿ, ನನ್ನನ್ನ ಯಾರು ಕಾಪಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. One old father and mother told me that. ಒಬ್ಬ ವಯಸ್ಸಾದ ತಂದೆ ತಾಯಿ ಹೇಳಿದ್ರು ಹೀಗೆ, Brother Zach, all our children have gone off somewhere. They don't care for us old parents. ನನ್ನ ಮಕ್ಕಳು ಎಲ್ಲ ದೂರ ಹೋಗ್ಬಿಟ್ಟಿದ್ದಾರೆ, ನಮ್ಮ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ. I said, did you bring up your children to take care of you, or did you bring up your children to live for God? ನೀವು ನಿಮ್ಮ ಮಕ್ಕಳನ್ನ ನಿಮ್ಮನ್ನ ನೋಡ್ಕೊಳ್ಳಿಕ್ಕೋಸ್ಕರ ಹುಟ್ಟಿಸಿದ್ರ, ಬೆಳೆಸಿದ್ರ, ಅಥವಾ ದೇವ್ರಿಗೋಸ್ಕರ ಜೀವಿಸ್ಲಿಕ್ಕೆ ಬೆಳೆಸಿದ್ರ? Don't bring up children to look after you when you're old. That's a very selfish reason. ನಿಮ್ಮ ಮಕ್ಕಳು ನಿಮ್ಮ ವಯಸ್ಸಾದಾಗ ನಿಮ್ಮನ್ನ ನೋಡ್ಕೊಳ್ಳೋಕೋಸ್ಕರ ಬೆಳೆಸಬೇಡಿ, ಬಹಳ ಸ್ವಾರ್ಥ. I have 4 sons. I did not bring up any of them to take care of us when we are old. ನಮಗೆ 4 ಜನ ಮಕ್ಕಳಿದ್ದಾರೆ, ಅವರಲ್ಲಿ ಒಬ್ಬರನ್ನು ನಮ್ಮನ್ನ ನೋಡ್ಕೊಳ್ಳಿಕ್ಕೋಸ್ಕರ ಅವ್ರನ್ನ ಬೆಳೆಸಲಿಲ್ಲ. I said, Lord, I bring them up to live for you and to serve you. ನಾನು ಕರ್ತನಿಗೆ ಹೇಳ್ದೆ, ನಾನು ಇವರನ್ನ ನಿನಗಾಗಿ ಜೀವಿಸ್ಲಿಕ್ಕೆ, ನಿನಗಾಗಿ ನಿನ್ನ ಸೇವೆ ಮಾಡ್ಲಿಕ್ಕೆ, not to take care of me and my wife when we are old. ನನ್ನ ಹೆಂಡತಿಯನ್ನ ನೋಡ್ಕೊಳ್ಳಿಕ್ಕಲ್ಲ. Because the Lord says, ಯಾಕೆ ಅಂದ್ರೆ ಕರ್ತನ್ ಹೇಳ್ತಾನೆ, Isaiah 46,
ಯೆಶಾಯ 46ರಲ್ಲಿ What a wonderful thing when you know the promises in the Bible. ಎಷ್ಟು ಅದ್ಭುತವಾದ ಸಂಗತಿ, ದೇವರ ವಾಗ್ದಾನಗಳನ್ನ ನೀವು ಅರ್ಥಕೊಂಡ. There is a wonderful promise. ಇಲ್ಲಿ ಒಂದು ಅದ್ಭುತವಾದ Isaiah 46 verse 3. 46:3 ನೋಡ್ತೇವೆ. Middle of that verse. ಮಧ್ಯದಲ್ಲಿ, You were born by me from birth and I carried you from the womb. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ ಅಂತ. And to your old age I'll be the same. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. And to your graying years I will bear you. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. I made you and I will carry you. ನಾನು ಉಂಟು ಮಾಡಿದೆನು, ನಾನೇ ಹೊರುವೆನು. I will bear you and I'll save you. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. When you have a promise like that, why go to your children and say, will you care for me when I'm old? ನೀವು ಇಂಥ ವಾಗ್ದಾನಗಳನ್ನ ಹೊಂದಿರುವಾಗ ನಿಮ್ಮ ಮಕ್ಕಳ ಹತ್ರ ಹೋಗಿ ಯಾಕೆ ಬೇಡಬೇಕು, ನನ್ನ ನೋಡ್ಕೋ, ನನ್ನನ್ನ ಅಂತ. God may use your children or anybody to care for you, but your trust is in God. ನಿಮ್ಮನ್ನ ಸಾಕ್ಲಿಕ್ಕೆ ಸಲಹಿಲಿಕ್ಕೆ ಮಕ್ಕಳನ್ನ ಉಪಯೋಗಿಸಬಹುದು ದೇವರು, ಆದ್ರೆ ನಿಮ್ಮ ನಂಬಿಕೆ ದೇವರಲ್ಲಿ ಇರಬೇಕು. From childhood to our grave, ನಾವು ಮಕ್ಕಳಾಗಿದ್ದರಿಂದ ನಾವು ನೆರೆ ಬರೋವರೆಗೂ our trust must be in our heavenly daddy. ನಮ್ಮ ನಂಬಿಕೆ ಪರಲೋಕದ ಅಪ್ಪನಲ್ಲಿರಬೇಕು. Don't be anxious. ನೀವು ಯಾವತ್ತು ಚಿಂತೆ ಮಾಡಬಾರದು. Jesus said, look at the birds. ನೀವು ಒಂದು ಪಕ್ಷಿಗಳನ್ನ ನೋಡಿ. Matthew 6:26. 6:26ರಲ್ಲಿ, They don't sow any seeds. ಅವರು ಬಿತ್ತೋದಿಲ್ಲ, They don't reap any crops. ಅವರು ಕೊಯ್ಯೋದಿಲ್ಲ, They don't gather all their grain into a barn. ಅವೆಲ್ಲ ಕಣಜದಲ್ಲಿ ತುಂಬಿಡೋದಿಲ್ಲ. Who feeds them? ಆದ್ರೆ ಅವ್ರಿಗೆ ಊಟ ಕೊಡೋರು ಯಾರು? Your heavenly Father feeds the birds. ನಿಮ್ಮ ತಂದೆ, ನಿಮ್ಮ ಪರಲೋಕದ ತಂದೆ ಅವರನ್ನ ಸಾಕಿ ಸಲಹಿಸ್ತಾನೆ. We have all seen many dead human beings. ನಾವು ಬಹಳಷ್ಟು ಸತ್ತ ಮನುಷ್ಯರನ್ನ ನೋಡಿದ್ದೇವೆ. How many dead birds do you see on the road? ನೀವು ರಸ್ತೆಯಲ್ಲಿ ಎಷ್ಟು ಸತ್ತ ಪಕ್ಷಿಗಳನ್ನ ನೋಡ್ತೀರಾ? I think in 72 years I must have seen about 10 dead birds. ನಾನು 72 ವಯಸ್ಸು ಕಾಲದಲ್ಲಿ ಒಂದು 10 ಪಕ್ಷಿಗಳು ಸತ್ತಿರೋದು ನೋಡಿರಬಹುದು ನಾನು. Where do they get their food from? ಅವರಿಗೆ ಊಟ ಎಲ್ಲಿಂದ ಸಿಗುತ್ತೆ? They don't have bank account. ಅವರಿಗೆ ಬ್ಯಾಂಕ್ ಇಲ್ಲ. There's no little children to take care of the old birds when they get old. ಚಿಕ್ಕ ಪಕ್ಷಿಗಳು, ದೊಡ್ಡ ಪಕ್ಷಿಗಳು, ಮುದಿ ಪಕ್ಷಿಗಳನ್ನ ನೋಡ್ಕೊಳ್ಳೋ ತರ ಇಲ್ಲ ಅಲ್ಲಿ. Your heavenly Father feeds them. ನಿಮ್ಮ ಪರಲೋಕ ತಂದೆ ಅವರನ್ನ ಸಾಕಿ ಸಲಹುತ್ತಾರೆ. I read a poem once. ನಾನು ಒಂದು ಪದ್ಯವನ್ನು ಓದಿದೆ. Two birds are talking to each other. 2 ಪಕ್ಷಿಗಳು ಮಾತಾಡ್ತಾ ಇದ್ದೆ ಒಂದಕ್ಕೊಂದು. And one bird is telling the other bird. ಒಂದು ಪಕ್ಷಿ ಇನ್ನೊಂದು ಪಕ್ಷಿಗೆ ಹೇಳುತ್ತೆ, why these human beings are always so worried and afraid about the future? ಯಾಕೆ ಈ ಮನುಷ್ಯರು ಅಷ್ಟೊಂದು ಚಿಂತೆ ಮಾಡ್ತಾರೆ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ, wondering where will they get food from, where will they live? ಅವರು ಚಿಂತೆ ಮಾಡ್ತಾ ಇದ್ದಾರೆ, ನಮ್ಗೆ ಊಟ ಎಲ್ಲಿ ಸಿಗುತ್ತೆ, ಎಲ್ಲಿ ವಾಸಿಸಬೇಕು ಅಂತ. So the other bird says, ಇನ್ನೊಂದು ಪಕ್ಷಿ ಹೇಳುತ್ತೆ, I think they don't have any heavenly Father like we have. ಅದು ಹೇಳುತ್ತೆ, ಅವರಿಗೆ ನಮಗೆ ಇರೋ ತರ ಒಂದು ಪ್ರೀತಿಯ ತಂದೆ ಇಲ್ಲ ನಮಗಿರೋ ತರ ಅಂತ ಹೇಳುತ್ತೆ. We have a heavenly Father, so we are happy. ನಮಗೆ ಪರಲೋಕ ತಂದೆ ಇದ್ದಾರೆ, ಅದಕ್ಕೋಸ್ಕರ ಸಂತೋಷವಾಗಿದ್ದೇವೆ. But these poor human beings, they don't have any heavenly Father. ಆದ್ರೆ ಈ ಮನುಷ್ಯರಿಗೆ ಪರಲೋಕ ತಂದೆ ಇಲ್ಲ. So next time you're anxious, ನೀವು ಮತ್ತೆ ಯಾವಾಗಾದರೂ ಚಿಂತೆ ಮಾಡ್ತಾ ಇದ್ರೆ, ask yourself, what are the birds saying about you now? ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನಿಮ್ಮ ಬಗ್ಗೆ ಪಕ್ಷಿಗಳು ಏನು ಮಾತಾಡ್ತಾ ಇರುತ್ತೆ ಅಂತ. We have many problems in life. ನಮಗೆ ಜೀವಿತದಲ್ಲಿ ಕಷ್ಟಗಳಿರುತ್ತೆ. Just as much as the unbelievers, more than the unbelievers. ಅವಿಶ್ವಾಸಿಗಳಷ್ಟೇ ಇರುತ್ತೆ, ಅವಿಶ್ವಾಸಿಗಳಿಗಿಂತ ಹೆಚ್ಚಾಗಿರುತ್ತೆ. But it says, whenever problems arise, we must take it to the Lord. ನಮಗೆ ಯಾವುದೇ ಕಷ್ಟ ಬಂದ್ರು ಅದನ್ನ ದೇವರಲ್ಲಿ ತಗೊಂಡು. Why we are not to be anxious? Because we take the request to our Father and say, do it for me. ಯಾಕೆ ನಾವು ಚಿಂತೆ ಮಾಡಬಾರದು ಅಂದ್ರೆ, ನಮ್ಮ ಕಷ್ಟಗಳನ್ನ ದೇವರ ಬಳಿಗೆ ತಗೊಂಡು ಹೋಗಿ ಕೇಳ್ತೀವಿ ಸಹಾಯನ. You may think that supposing you have a problem, ನೀವು ಯೋಚನೆ ಮಾಡಿ, somebody is troubling you. ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. Supposing your father is the Director General of Police in Karnataka. ನಿಮ್ಮ ತಂದೆ ದೊಡ್ಡ ಮುಖ್ಯಾಧಿಕಾರಿ ಪೊಲೀಸ್ನಲ್ಲಿ. Somebody is troubling you. ಆದ್ರೆ ನಿಮ್ಗೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ. ಅವಾಗ you call your father.
ನೀವೇನ್ ಮಾಡ್ತೀರಾ, ನಿಮ್ ತಂದೆಗೆ ಫೋನ್ ಮಾಡ್ತೀರಾ, Daddy, this person is troubling me. ಅಪ್ಪ ನನಗೆ ಈ ಮನುಷ್ಯ ಕಷ್ಟ ಕೊಡ್ತಾ ಇದ್ದಾನೆ. He says, my child, don't worry, I'll take care of that. ಆತ ಹೇಳ್ತಾನೆ, ನೀನ್ ಚಿಂತೆ ಮಾಡಬೇಡ, ನಾನು ನೋಡ್ಕೊಂತೀನಿ ಅವನು. Thank you, Dad. ಕೃತಜ್ಞತೆ ಅಂತ ಇಟ್ಬಿಡ್ತೀರಾ. Finished. ಕೆಲಸ ಮುಗಿದೋಗ್ಬಿಡ್ತು. Now I have one question. ನನಗೆ ಇವಾಗ ಒಂದು ಪ್ರಶ್ನೆ ಇದೆ. Is God more powerful than the Director General of Police of ಈ Karnataka? ಪೊಲೀಸ್ ಮುಖ್ಯಾಧಿಕಾರಿಗಿಂತ ದೇವರು ಬಲಶಾಲಿಯಾ? Yes or no? ಹೌದಾ ಅಲ್ವಾ? Yes or no? ಹೌದು. Is he your father? ಅವರು ನಿಮ್ಮ ತಂದೆನಾ? Is he your father? ಅವ್ರು ನಿಮ್ಮ ತಂದೆನಾ? Can you speak to him? ನೀವು ಮಾತಾಡಬಹುದಾ ಆತನಲ್ಲಿ? Director General's phone may be engaged most of the time, but ಪೊಲೀಸ್ ಮುಖ್ಯಾಧಿಕಾರಿ ಫೋನ್ ಎಂಗೇಜ್ not ಆಗಿರ್ಬೋದು, engaged. ಆದ್ರೆ ದೇವ್ರ ಹತ್ರ ಯಾವಾಗ್ಲೂ ಮಾತಾಡಬಹುದು. ಆ ಫೋನ್ ಎಂಗೇಜ್ ಆಗಿರಲ್ಲ. ಯಾವಾಗಾದ್ರೂ There are multiple lines. You can always speak to God. ಯಾರು ಎಷ್ಟು ಬೇಕಾದ್ರೂ ಮಾತಾಡಬಹುದು. It's wonderful. ಇದು ಅದ್ಭುತವಾದದ್ದು. In my younger life, as a believer, I used to have so much anxiety. ನಾನು ವಿಶ್ವಾಸಿಯಾಗಿದ್ದಾಗ ಬಹಳಷ್ಟು ಚಿಂತೆಗಳಿತ್ತು. But as I came to know God as my daddy, ನಾನು ಪರಲೋಕ ತಂದೆ ದೇವರನ್ನ ತಂದೆಯಾಗಿ ತಿಳ್ಕೊಂಡಾಗ those fears gradually disappeared. ಆ ಒಂದು ಭಯ ಎಲ್ಲ ಕ್ರಮೇಣ ಕಡಿಮೆ ಆಗ್ಬಿಡ್ತು. So he will not punish me ಆತ ನನ್ನನ್ನು ಶಿಕ್ಷಿಸೋದಿಲ್ಲ, because Jesus took all the punishment on the cross. ಯಾಕಂದ್ರೆ ಯೇಸು ಎಲ್ಲಾ ಶಿಕ್ಷೆಯನ್ನ ಶಿಲುಬೆ ಮೇಲೆ ನನಗಾಗಿ ಅನುಭವಿಸಬೇಕು. Somebody once wrote a letter to me. ನನಗೆ ಒಂದ್ಸಲ ಯಾರೋ ಒಂದು ಪತ್ರ ಬರೆದ್ರು. Brother Zach, I'm having some terrible sickness. ನನಗೆ ಒಂದು ಕಾಯಿಲೆ ಇದೆ ಸಹೋದರ ಜಾಕ್ ಅವರೇ. Is God punishing me for some sin I committed 20 years ago? ದೇವರು ನಾನು ಎಷ್ಟೋ ವರ್ಷದ ಮೊದಲು ಮಾಡಿದ ಪಾಪಕ್ಕಾಗಿ ಶಿಕ್ಷೆ ಕೊಡ್ತಾ ಇದ್ದಾರಾ ಇವತ್ತು ಅಂತ ಕೇಳಿದ್ರು. So I said, ನಾನು ಹೇಳಿದೆ, supposing I call my 12-year-old boy once to me. ನಾನು 12 ವರ್ಷದ ಒಬ್ಬ ಮಗನ್ನ ಕರೆದು ಬಿಡ್ತೀನಿ ಒಂದ್ಸಲ ಅನ್ಕೊಳ್ಳಿ. And I take a stick and keep on hitting him. ನಾನು ಒಂದು ಕಡ್ಡಿ ತಗೊಂಡು ಅವನಿಗೆ ಜೋರಾಗಿ ಹೊಡಿತಾ ಇರ್ತೀನಿ. His daddy, what did I do? ಆತ ಕೇಳ್ತಾನೆ, ನಾನೇನ್ ಮಾಡಿದೆ ಅಂತ. You remember 7 years ago you disobeyed me. ನೀನ್ ನೆನ್ಪಿದ್ಯಾ 7 ವರ್ಷದಿಂದ ಏನೋ ತಪ್ಪು ಮಾಡಿದ್ದೆ ನೀನು ಅಂತ ಕೇಳ್ತೀನಿ. Can you imagine a father doing that? ನೀವು ಅನ್ಕೊಂತೀರಾ ಯಾರು ತಂದೆ ಆತರ ಮಾಡ್ತಾರೆ ಅಂತ? I can't even imagine doing that for what he did last week. ನಾನು ಒಂದು ವಾರದಿಂದ ಅವನು ಮಾಡಿದ್ದಕ್ಕೆ ಆತರ ಮಾಡ್ತೀನಿ ಅಂತ ಕೂಡ ಅಂದ್ಕೊಳ್ಳ. How can God punish you for what you did so many years ago? ಹೇಗೆ ದೇವರು ಎಷ್ಟೋ ವರ್ಷದ ಹಿಂದೆ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ? Especially if you have confessed it and he has said, I have forgiven you. ಪ್ರತ್ಯೇಕವಾಗಿ ನೀವು ಅದನ್ನ ಅರಿಕೆ ಮಾಡಿ ಬಿಟ್ಟುಕೊಟ್ಟಿರುವಾಗ. Not only forgiven you, ಕ್ಷಮಿಸೋದು ಮಾತ್ರ ಅಲ್ಲ. here is another wonderful promise. ಇಲ್ಲಿ ಒಂದು ಒಳ್ಳೆಯ ಅದ್ಭುತ Hebrews 8:12. ಇಬ್ರಿಯ 8:12. You know there are many checks inside this book. ಈ ಪುಸ್ತಕದ ಒಳಗಡೆ ಬಹಳಷ್ಟು ಚೆಕ್ಗಳಿದೆ ಗೊತ್ತಾ? Lakhs of rupees. ಲಕ್ಷಾಂತರ ರೂಪಾಯಿ ಇದೆ. Take it and cash it. ಅದು ತೆಗೆದು ನೀವು ಹಣ ಮಾಡ್ಕೊಳ್ಳಿ. 8:12. I will remember their sins no more. ಅವರ ಪಾಪವನ್ನು ಯಾವತ್ತೂ ನೆನೆಸೋದಿಲ್ಲ. You believe that? ನೀವು ನಂಬ್ತೀರಾ? What a wonderful father we have. ಎಂತ ಒಳ್ಳೆ ಅದ್ಭುತ ತಂದೆ ನಮಗಿದ್ದಾರೆ. You and I have done so many wrong things in our life. ನಮ್ಮ ಜೀವಿತದಲ್ಲಿ ನಾನು ನೀವು ಬಹಳಷ್ಟು ತಪ್ಪು ಕೆಲಸಗಳನ್ನ ಮಾಡಿದ್ದೇವೆ. Everyone. ಪ್ರತಿಯೊಬ್ಬರು. We are all sinners. ನಾವು ಎಲ್ಲ ಪಾಪಿಗಳು. It doesn't matter whether we did big sins or small sins. ನಾವು ದೊಡ್ಡ ತಪ್ಪುಗಳನ್ನು ಮಾಡಿದೆವೋ ಚಿಕ್ಕ ಪಾಪಗಳನ್ನು ಮಾಡಿದೆವೋ ಎಲ್ಲ ಒಂದೇ. Some people think big sins, small sins. ಕೆಲವರು ಯೋಚನೆ ಮಾಡ್ತಾರೆ ದೊಡ್ಡ ಪಾಪಗಳು ಚಿಕ್ಕ ಪಾಪಗಳು ಅಂತ. Supposing you kill a big man and a small baby, both are murder only. ನೀವು ಒಬ್ಬ ದೊಡ್ಡ ಮನುಷ್ಯನ ಸಾಯಿಸಿದ್ರೆ ಒಂದು ಚಿಕ್ಕ ಮಗುವನ್ನು ಸಾಯಿಸಿದ್ರೆ ಅದು ಎರಡು both are murder. ಅದು ಎರಡು ಕೊಲೆನೇ ಆಗುತ್ತೆ. No, it's not more serious that you killed a big giant and so I killed only a small baby. ಇದು ನೀನು ದೊಡ್ಡವ್ರನ್ನ ಸಾಯಿಸ್ಬಿಟ್ಟೆ ನಾನು ಬರೀ ಒಂದು ಮಗುನ ಸಾಯಿಸಿದ್ದೀನಿ ಅಂತ ಹೇಳೋದಲ್ಲ. We are all sinners. ಯಾಕೆ ನಾವೆಲ್ಲ ಪಾಪಿಗಳು. I am very thankful that God does not remember any of my sins against me. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೇವರು ನನ್ನ ಪಾಪಗಳನ್ನ ನೆನೆಸ್ಕೊಳ್ಳಲ್ಲ. That's why when he looks at me as if I've never sinned in my life. ಯಾಕೆಂದ್ರೆ ದೇವರು ನನ್ನನ್ನು ಇವತ್ತು ನೋಡುವಾಗ ನಾನು ಯಾವತ್ತು ಪಾಪನೇ ಮಾಡದೇ ಇರೋ ತರ ನೋಡ್ತಾರೆ. What shall we learn from that? ಅದರಿಂದ ನಾವು ಏನ್ ಕಲಿಬಹುದು?
What shall we learn from that, dear brothers and sisters? ಸಹೋದರ ಸಹೋದರಿಯರೇ, ಅದರಿಂದ ಏನ್ ಕಲಿಬಹುದು ನಾವು? One, we shall not live in condemnation about any of our past sins if you have confessed them. ಯಾವ ಒಂದು ಖಂಡನೆಯಲ್ಲೂ ನಾವು ಜೀವಿಸುವ ಅವಶ್ಯಕತೆ ಇಲ್ಲ. ದೇವರಿಗೆ ನಾವು ಅರಿಕೆ ಮಾಡಿರುವಾಗ ನಮ್ಮ If you have ಪಾಪಗಳು. not confessed it, confess it now. ನೀವು ಅರಿಕೆ ಮಾಡಿಲ್ಲ ಅಂದ್ರೆ ಇವಾಗಲೇ ಅರಿಕೆ ಮಾಡ್ಬಿಡಿ. No condemnation. ಯಾವ ಖಂಡನೆ ಇಲ್ಲ ಅಲ್ಲಿ. What is the second lesson we have to learn from that? ಅದರಿಂದ ಎರಡನೇ ಪಾಠ ಏನ್ ಕಲ್ತ್ಕೊಳ್ಬೇಕು? Who can tell me? ಯಾರು ಹೇಳ್ತೀರಾ? All of you are very clever people. You can tell me. ಎಲ್ಲ ಬುದ್ಧಿವಂತರು, ಯಾರಾದ್ರೂ ಹೇಳ್ಬಹುದು. We must not remember other people's sins against them. ಹಾಗೇನೆ ನಾವು ಬೇರೆಯವರ ಪಾಪ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. Do you do that? ನೀವು ಮಾಡ್ತೀರಾ ಹಾಗೆ? Supposing you tell your wife, ನೀವು ನಿಮ್ಮ ಹೆಂಡತಿಗೆ ಹೇಳಿದ್ರೆ, you remember 5 years ago you did this? ನೀನು 5 ವರ್ಷದ ಮೊದಲು ಹೀಗೆ ಮಾಡಿದೆ, Last year also you did that? ಕಡೆ ವರ್ಷ ಕೂಡ ನೀನು I remember last month you did it. ನೀನು ಕಡೆ ತಿಂಗಳು ಕೂಡ ನೀನು And I remember about 17 years ago on 18th August 17 ವರ್ಷದಿಂದ ಡಿಸೆಂಬರ್ 17ನೇ ತಾರೀಕು ನೀನು ಹೀಗೆ ಮಾಡಿದೆ ಅಂತ ಹೇಳ್ತೀವ. What all things we remember? ನಾವು ಏನೆಲ್ಲ ನೆನ್ಪಿಟ್ಕೊಂತೀವಿ. Against your husband, against your wife. ಗಂಡ ಹೆಂಡತಿ ವಿರುದ್ಧವಾಗಿ. Be like God. ತಂದೆ ದೇವರ ತರ ಇರಿ. So I will not remember your sins anymore. ನಿಮ್ಮ ಪಾಪಗಳನ್ನು ಯಾವತ್ತೂ ನೆನೆಸೋದಿಲ್ಲ ನಾನು. Then you will also be free from fear. ಆವಾಗ ನೀವು ಕೂಡ ಭಯಮುಕ್ತರಾಗ್ತೀರ. If you keep things in your heart against others, you will have a lot of fear in your mind. ನೀವು ಬೇರೆಯವರ ವಿರುದ್ಧವಾಗಿ ವಿಷಯಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡ್ರೆ ಭಯ ಇನ್ನೂ ಜಾಸ್ತಿ ಇರುತ್ತೆ. And you'll have some frightening dreams. ನಿಮಗೆ ಭಯಪಡಿಸುವಂತ ಕನಸುಗಳು ಬೀಳುತ್ತೆ. Or if you're a man, you'll have dirty dreams. ನೀವು ಒಬ್ಬ ಮನುಷ್ಯನ ಗಂಡಸಾಗಿದ್ರೆ ನಿಮಗೆ ಕೆಟ್ಟ ಕನಸುಗಳು ಬೀಳುತ್ತೆ. Rest in the love of God. ದೇವರ ಪ್ರೀತಿಯಲ್ಲಿ ಸಮಾಧಾನದಿಂದಿರಿ. And know that He has forgiven you. ನಂಬಿರಿ, ನೀವು ದೇವರು ನಿಮ್ಮನ್ನ ಪೂರ್ಣವಾಗಿ ಕ್ಷಮಿಸಿದ್ದಾರೆ. You won't have any more terrifying dreams. ನಿಮಗೆ ಭಯಪಡಿಸುವಂತ ಕನಸುಗಳು ಬರೋದಿಲ್ಲ. I've never had terrifying dreams for many, many years. ಬಹಳ ವರ್ಷಗಳು ನನಗೆ ಭಯಪಡಿಸುವಂತ ಕನಸೇ ಬಂದಿಲ್ಲ. I used to sometimes but sometimes God gives me dreams like this. ನನಗೆ ಕೆಲವು ಸಲ ಇದು ಕೊಡ್ತಾರೆ ಕನಸುಗಳು. I see scorpions and snakes crawling on my body. ನನಗೆ ಆ ಚೇಳು ಜಿರಳೆ ನನ್ನ ಕೈ ಮೇಲೆ ಹತ್ತಿ ಹೋಗೋ ತರ ಹಾವುಗಳು. And they cannot touch me. ಆದ್ರೆ ಅದು ನನ್ನನ್ನ ಮುಟ್ಟೋದಿಲ್ಲ, ಏನು ಮಾಡೋದಿಲ್ಲ. And the Lord tells me, ನನಗೆ ದೇವರು ಹೇಳ್ತಾರೆ, that is to teach you. ಅದು ನಿನಗೆ ಕಲಿಸ್ಲಿಕ್ಕೆ. What it says in Luke 10 verse 19. ಲೂಕ 10:19 ಹೇಳುತ್ತೆ, I have given you authority over serpents and scorpions and over all the power of the enemy, and nothing shall injure you. ಸೊ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟಿದೆ, ಯಾವುದು ನಿನಗೆ ಕೇಡು ಮಾಡುವುದಿಲ್ಲ. No fear. ಭಯನೇ ಇಲ್ಲ. Imagine seeing snakes and scorpions and no fear. ಯೋಚನೆ ಮಾಡಿ, ಹಾವು ಚೇಳುಗಳನ್ನ ನೋಡಿ ಕೂಡ ಭಯ ಇಲ್ಲದೆ ಇರುವಂತದ್ದು. It's not because I'm better than you. ಇದು ನಾನು ನಿಮಗಿಂತ ಉತ್ತಮನು ಅಂತ. I am as much a sinner as you. ನಾನು ನಿಮ್ಮಷ್ಟೇ ಪಾಪಿಯಾಗಿದ್ದೇನೆ. But I believe the blood of Jesus has cleansed me 100%. ನಾನು ನಂಬುತ್ತೇನೆ ಯೇಸುವಿನ ರಕ್ತ ನನ್ನ ಪೂರ್ಣ ಪಾಪವನ್ನು I believe God does not remember my sins against me. ನಾನು ನಂಬುತ್ತೇನೆ ದೇವರು ನನ್ನ ಪಾಪವನ್ನು ನೆನೆಸುವುದಿಲ್ಲ. I try my best not to have anything against other people. ನಾನು ನನ್ನ ಪ್ರಯತ್ನದ ಮಟ್ಟಿಗೆ ಬೇರೆಯವರ ವಿರುದ್ಧವಾಗಿ ಏನು ಇಟ್ಕೊಳ್ಳೋದಿಲ್ಲ. I have forgiven everybody. ನಾನು ಎಲ್ಲರನ್ನ ಕ್ಷಮಿಸಿದ್ದೇನೆ. I've confessed every sin. ಎಲ್ಲ ಪಾಪವನ್ನು ಅರಿಕೆ ಮಾಡಿದ್ದೇನೆ. I've asked forgiveness from people I have hurt. ನಾನು ತೊಂದರೆ ಮಾಡಿದವರ ಹತ್ರ ಕ್ಷಮೆ ಕೇಳಿದ್ದೇನೆ. My conscience is clear. ನನ್ನ ಮನಸಾಕ್ಷಿ ಶುದ್ಧವಾಗಿದೆ. So I can sleep peacefully. ನಾನು ಸಮಾಧಾನದಿಂದ ನಿದ್ರೆ ಮಾಡಬಹುದು. You know, there are many advertisements in the newspapers about various types of pillows you can get to sleep on. ನಿಮ್ಗೆ ನೋಡಿದಿರ ಪೇಪರ್ನಲ್ಲಿ ಬಹಳಷ್ಟು ಜಾಹೀರಾತುಗಳು ಬರುತ್ತೆ. ದಿಂಬುಗಳು, ತಲೆ ದಿಂಬುಗಳನ್ನ, ಯಾವುದು ಒಳ್ಳೆ ತಲೆ ದಿಂಬು ನಿಮ್ಗೆ ಒಳ್ಳೆ ನಿದ್ರೆ ಕೊಡುತ್ತೆ ಅನ್ಬಿಟ್ಟು. I'll give you the name of the best pillow. ಒಳ್ಳೆಯ ತಲೆ ದಿಂಬು ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. A good conscience. ಶುದ್ಧ ಮನಸಾಕ್ಷಿ. Go to bed every night. ಪ್ರತಿ ರಾತ್ರಿ with a good conscience. ಒಳ್ಳೆಯ ಒಂದು ಮನಸಾಕ್ಷಿಯೊಂದಿಗೆ ಹೋಗಿ ನಿದ್ರೆ. If you hurt your wife, ask forgiveness ನಿಮ್ಮ before you go to bed.
ನೀವು ಮಲಗಲಿಕ್ಕೆ ಹೋಗೋ ಮೊದಲು ನಿಮ್ಮ ಹೆಂಡತಿಗೆ ತೊಂದರೆ ಮಾಡಿದ್ರೆ ಆಕೆ ಬಗ್ಗೆ ಆತ ಹತ್ರ ಕ್ಷಮೆ ಕೇಳಿ. Tondram is a big word. Just even small word if you have hurt your wife. ಚಿಕ್ಕದಾಗಿ ಒಂದು ಕಷ್ಟ ಕೊಟ್ಟಿದ್ರು ಸರಿ. And if you hurt your husband in a small way with a word perhaps. ನಿಮ್ಮ ಗಂಡನಿಗೆ ಒಂದು ವಾಕ್ಯದಲ್ಲಿ ನೋಯಿಸಿದ್ರೆ ask forgiveness. ಕ್ಷಮೆ ಕೇಳಿ. Go to bed with a clear conscience. ಶುದ್ಧ ಮನಸ್ಸಾಕ್ಷಿ ಒಟ್ಟಿಗೆ ಮನೆ ನಿದ್ರೆ. Have a peaceful sleep. ನೀವು ಸಮಾಧಾನದ ನಿದ್ರೆ ಇರುತ್ತೆ ನಿಮಗೆ. What a wonderful way to go to bed every night. ಪ್ರತಿ ರಾತ್ರಿ ಈ ತರ ನಿದ್ರೆಗೆ ಹೋಗೋದು ಎಷ್ಟು ಅದ್ಭುತವಾದದ್ದು. Lord, if you call me home tonight, ನೀನು I'm ready to go. ದೇವರೇ, ಇವತ್ತು ನೀನು ಕರೆದ್ರೆ ಮನೆಗೆ ನಾನು ಬರ್ತೀನಿ. My conscience is clear. ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ. Nobody can accuse me of anything. ಯಾವುದರ ಬಗ್ಗೆನೂ ಯಾರು ದೂಷಿಸಲಿಕ್ಕೆ ಸಾಧ್ಯ ಇಲ್ಲ. Where I have wronged people, I have asked forgiveness. ನಾನು ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ದೀನಿ ಬೇರೆ ವಿರುದ್ಧವಾಗಿ. I borrowed money or took money wrongfully, I have given it back. ತಪ್ಪಾಗಿ ಹಣ ತಗೊಂಡಿದ್ರೆ, ಮೋಸ ಮಾಡಿದ್ರೆ ನಾನು ಅದನ್ನ ಹಿಂತಿರುಗಿಸಿದ್ದೀನಿ. We must set everything right. ನಾವು ಎಲ್ಲವನ್ನು ಸರಿಪಡಿಸ್ಕೊಳ್ಬೇಕು. When Jesus comes, ಯೇಸು ಬಂದಾಗ make sure your conscience is clear. ನೀವು ಇದನ್ನ ನೋಡ್ಕೊಳ್ಳಿ, ನಿಮ್ಮ ಮನಸ್ಸಾಕ್ಷಿ ಶುದ್ಧವಾಗಿ. If you live like this, ನೀವು ಹೀಗೆ ಜೀವಿಸಿದ್ರೆ you can be free from fear. ನೀವು ಎಲ್ಲ ಭಯದಿಂದ ಮುಕ್ತರಾಗಬಹುದು. One more thing I want to say. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. You must ask God to fill you with the Holy Spirit. ನೀವು ದೇವರಿಗೆ ಪವಿತ್ರ ಆತ್ಮನಿಂದ ತುಂಬಿಸ್ಲಿಕ್ಕೆ ಕೇಳ್ಕೊಳ್ಬೇಕು. Holy Spirit's power is like electricity. ಪವಿತ್ರ ಆತ್ಮನ ಶಕ್ತಿ ಅನ್ನೋದು ಒಂದು ಕರೆಂಟ್, ಎಲೆಕ್ಟ್ರಿಸಿಟಿ. Moment light electricity comes into a bulb, it burns. ಒಂದು ಎಲೆಕ್ಟ್ರಿಸಿಟಿ ಬಂದ ತಕ್ಷಣ ಒಂದು ಬಲ್ಬ್ ಬೆಳಗುತ್ತೆ. Power of the Spirit is like that. ಪವಿತ್ರ ಆತ್ಮನ ಶಕ್ತಿ ಕೂಡ ಹಾಗೆ. Helps us to live like Jesus lived on this earth. ಯೇಸು ಹಾಗೆ ಜೀವಿಸಲಿಕ್ಕೆ ಈ ಭೂಮಿ ಮೇಲೆ ನಮಗೆ ಸಹಾಯ ಮಾಡುತ್ತೆ. It will help us to control our tongue. ನಮ್ಮ ನಾಲಿಗೆಯನ್ನ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ. See, most Christians sit in their homes and speak evil about other people. ಬಹಳಷ್ಟು ಕ್ರೈಸ್ತರು ಅವರ ಮನೆಯಲ್ಲಿ ಕುಂತ್ಕೊಂಡು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. That family, the other family, ಇನ್ನೊಂದು ಕುಟುಂಬ, that church, ಆ ಸಭೆ, that pastor, ಇನ್ನೊಂದು ಪಾಸ್ಟರ್, ಈ ಹಿರಿಯರು. Don't waste your time like that. ಆ ತರ ನಿಮ್ಮ ಸಮಯನ್ನ ವ್ಯಯ ಮಾಡಿ. That is like eating poison every day. ಅದು ಒಂದು ವಿಷವನ್ನ ತಿಂದಾಗೆ ಪ್ರತಿ ದಿವಸ. Just stop eating that poison. ಆ ಒಂದು ವಿಷವನ್ನ ತಿನ್ನೋದನ್ನ and instead of that, ಅದರ ಬದಲಿಗೆ talk about what you read in the Bible today. ನೀವು ದೇವರ ವಾಕ್ಯದಲ್ಲಿ ಏನು ಓದಿದ್ರಿ ಅದರ ಬಗ್ಗೆ ಮಾತಾಡಿ. If somebody comes to visit your house, ನಿಮ್ಮನ್ನ ನೋಡ್ಲಿಕ್ಕೆ ಯಾರಾದ್ರೂ ಬಂದ್ರೆ don't say, did you hear about that person? ಆತನ ಬಗ್ಗೆ ಏನು ಕೇಳಿದೆ ನೀನು ಅಂತ. Some new story that you heard. ಹೊಸ ಒಂದು ಸುದ್ದಿ ಅವರ ಬಗ್ಗೆ which you don't even know whether it's true. ನಿಮಗೆ ಗೊತ್ತೇ ಇಲ್ಲ ಅದು ಸತ್ಯನಾ ಸುಳ್ಳ. Instead of that, ಅದ್ರ ಬದಲು why not say like this? ಹೀಗೆ ಹೇಳಬಾರ್ದು ಯಾಕೆ? I was reading the Bible today. ನಾನು ದೇವರ ವಾಕ್ಯ ಓದ್ತಾ ಇದ್ದೆ. God gave me a word that blessed me. ನನಗೆ ದೇವರು ಒಂದು ವಾಕ್ಯ ಕೊಟ್ಟರು, ಬಹಳ ಆಶೀರ್ವಾದವಾಯಿತು. I want to share it with you. ಅದು ನಿನ್ನ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. You can become a prophet. You can prophesy, brothers and sisters. ಸಹೋದರ ಸಹೋದರಿಯರೇ, ನೀವು ಪ್ರವಾದಿ ಆಗಬಹುದು, ಪ್ರವಾದನೆ ಮಾಡಬಹುದು, and bless people. ಬೇರೆಯವರನ್ನ ಆಶೀರ್ವದಿಸಬಹುದು. The Christian life is a wonderful life. ಕ್ರೈಸ್ತ ಜೀವಿತ ಅನ್ನೋದು ಅದ್ಭುತವಾದ ಜೀವಿತವಾಗಿದೆ. It's made me so happy obeying the commands of Scripture. ದೇವರ ಆಜ್ಞೆಗೆ ಒಳಪಡೋದು ಬಹಳ ಸಂತೋಷವನ್ನು ತರುತ್ತೆ ನನಗೆ. Claiming the promises in the Bible. ದೇವರ ವಾಗ್ದಾನವನ್ನು ಕೇಳಿ ಪಡ್ಕೊಳ್ಳುವಂತದ್ದು. Let's pray. ಪ್ರಾರ್ಥಿಸೋಣ. Thank you, Father. ಪರಲೋಕ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ, for giving us such wonderful brothers and sisters. ನಮಗೆ ಇಂಥ ಒಳ್ಳೆಯ ಸಹೋದರ ಸಹೋದರನ್ನ ಕೊಟ್ಟಿದ್ದಕ್ಕಾಗಿ. I pray your name will be greatly honored here in Hulagi. ಈ ಹುಲಿಗಿ ಸ್ಥಳದಲ್ಲಿ ನಿನ್ನ ಹೆಸರಿಗೆ ಮಹಿಮೆ ಆಗಲಿ ಸ್ವಾಮಿ. And let there be a strong, powerful church here. ಇಲ್ಲಿ ಬಹಳ ಬಲಶಾಲಿಯಾದ ಸಭೆಯ ಕಟ್ಟಲ್ಪಡಲಿ. We don't pray it will be a big church. ದೊಡ್ಡ ಸಭೆ ಆಗಬೇಕು ಅಂತ ಕೇಳೋದು. But we pray it will be a pure church. ನಾವು ಪ್ರಾರ್ಥಿಸ್ತೀವಿ ಇದು ಶುದ್ಧವಾದ ಸಭೆ ಆಗಿರಲಿ. A bright light. ಬಹಳ ಪ್ರಕಾಶವಾದ ಬೆಳಕು. Without sin. ಪಾಪವಿಲ್ಲದೆ. Where everybody loves one another. ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುವಂತ. Where people will know these are the disciples of Jesus because they love one another. ದೇವರು ನೋಡುವಂತದ್ದು, ಜನರು ನೋಡ್ಲಿ ನೀನು ಆಗಿದೀಯಾ ಅನ್ಬಿಟ್ಟು. We pray in Jesus' name. ಯೇಸುವಿನ ನಾಮದಲ್ಲಿ ಬೇಡ್ತೀವಿ. Amen. ಆಮೆನ್.